Learning channel. So in today's class we will discuss some old question paper science questions. ಸೊ ಈಗ ಆಲ್ರೆಡಿ ನಾನು ಸಾಕಷ್ಟು ನಿಮಗೆ ಸೈನ್ಸ್ ಏನು ಕ್ವಶನ್ಸ್ ಯಾವ ರೀತಿ ಕೇಳ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ಮ್ಯಾಥ್ಸ್ ಕಾನ್ಸೆಪ್ಟ್ ಮಾಡೋ ಐಡಿಯಾ ಇತ್ತು, ಬಟ್ ಏನಂತ ಅಂದರೆ ಕೆಲವು ಕಮೆಂಟ್ಸ್ಗಳನ್ನ ನೋಡಿದಾಗ ಸೊ ಇದು ಇಷ್ಟೊಂದು ಈಸಿ ಇರುತ್ತಾ ಸೈನ್ಸ್ ಪೇಪರ್, ಇಷ್ಟೊಂದು ಈಸಿ ಇರುತ್ತಾ, ಇಷ್ಟೊಂದು ಈಸಿ ಕ್ವಶನ್ಸ್ ಕೇಳಲ್ಲ ಅನ್ನೋ ರೀತಿ ಕಮೆಂಟ್ಸ್ನ ನೋಡಿದೆ. ಅದಕ್ಕಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಯಾವ ರೀತಿ ಬರುತ್ತೆ ಅನ್ನೋದು ಒಂದು ಐಡಿಯಾ ಇರಲಿ ಅನ್ನೋದಕ್ಕೋಸ್ಕರ ನಾವು ವೀಡಿಯೋ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದು. ಇದೇ ಕ್ವಶನ್ಸ್ ಬರುತ್ತೆ ಎಕ್ಸಾಮಲ್ಲಿ ಅಂತ ಅಲ್ಲ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ, ಇದು ನೋಡಿದಾಗ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ನಾನು ಪ್ರತಿ ಸಾರಿ ವೀಡಿಯೋ ಮಾಡಿದಾಗಲೂ ಹೇಳ್ತಾ ಇದ್ದೀನಿ. ಸೊ ಕಾನ್ಸೆಪ್ಟ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಯಾವುದೇ ರೀತಿ ಟ್ವಿಸ್ಟ್ ಮಾಡಿ ಅಥವಾ ಅಪ್ಲೈ ಮಾಡಿ ಕ್ವಶನ್ಸ್ನ ಕೇಳಿದಾಗ ನೀವು ಆನ್ಸರ್ಸ್ನ ಈಸಿಯಾಗಿ ಬರಿಬೋದು ಅಂತ. ಸೊ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾನ್ ದಿ ಕ್ವಶನ್ಸ್ಗಿಂತ ನೀವು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಈ ಒಂದು ಎರಡು ವರ್ಷದ ನಾನು ಕ್ವಶನ್ ಪೇಪರ್ನ ತೊಗೊಂಡಿದ್ದೀನಿ ಸೈನ್ಸು. ಸೊ ಇದನ್ನು ನೋಡಿದಾಗ ಒಂದು ವರ್ಷದ್ದು ಪೇಪರ್ ತುಂಬ ಈಸಿ ಇದೆ, ಒಂದು ವರ್ಷ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸುತ್ತೆ. ತುಂಬ ಡಿಫಿಕಲ್ಟ್ ಅನ್ನೋ ರೀತಿ ಇರಲ್ಲ. ಬಟ್ ಓಲ್ಡ್ ಕ್ವಶನ್ ಪೇಪರ್ನ ಏನಕ್ಕೆ ಸಾಲ್ವ್ ಮಾಡ್ತಾ ಇಲ್ಲ ಅನ್ನೋದು ಒಂದು ಏನು ರೀಸನ್ ಅಂತ ಅಂದರೆ, ಸೊ ಇಲ್ಲಿ ನೀವು ಲಾಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಿದಾಗ್ಲೂ ಈ ವರ್ಷ ಸಿಲೆಬಸ್ ನೋಡಿದಾಗಲೂ ಸಿಲೆಬಸ್ ತುಂಬ ವಾಸ್ಟ್ ಇದೆ. ಸೊ ಸಿಲೆಬಸ್ ತುಂಬ ಹೆವಿ ಇದೆ, ಹಾಗಾಗಿ ನಾನು ಓಲ್ಡ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇಲ್ಲ. ಸೊ ಈಗ ಆಲ್ರೆಡಿ ಕೆಲವೊಂದು ವೀಡಿಯೋಸ್ನ ನಾನು ಲಾಸ್ಟ್ 1 ಇಯರ್ ಬ್ಯಾಕ್ ಅಥವಾ 2 ಇಯರ್ ಬ್ಯಾಕ್ ಹಾಕಿರ್ಬೋದು, ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಅಂತ ಹೇಳಿ. ಬಟ್ ಏನಂತ ಅಂದರೆ ಏನಕ್ಕೆ ನಾನು ತಗೊಳ್ತಾ ಇಲ್ಲ ಅನ್ನೋದಕ್ಕೆ ರೀಸನ್ ಬಂದು ಸಿಲೆಬಸ್ ಏನು ಹೆವಿ ಇದೆ ಅದಕ್ಕೋಸ್ಕರ ತಗೋತಾ ಜೊತೆಗೆ ಸೈನ್ಸು ನೀವು ಯಾವುದೇ ಏನೋ ಸರ್ಚ್ ಮಾಡಿದ್ರೂ ವೀಡಿಯೋಸ್ ನಿಮಗೆ ಸಿಗಲ್ಲ. ಅದರಲ್ಲೂ ಇಂಗ್ಲೀಷ್ ಮೀಡಿಯಮ್ ಕ್ವಶನ್ ಆನ್ಸರ್ಸ್ ಯಾರು ಕೂಡ ಸಾಲ್ವ್ ಮಾಡ್ತಾ ಇಲ್ಲ. ಏನಕ್ಕೆ ಅಂತಂದರೆ ಸೈನ್ಸಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಕೇಳೋದು ತುಂಬ ಜಾಸ್ತಿ ಇರುತ್ತೆ. ಸೊ ನಿಮಗೆ ಒಂದು 30 ಕ್ವಶನ್ಸಲ್ಲಿ ಒಂದು 50% ನಿಮಗೆ ಡೈರೆಕ್ಟಾಗಿ ಕ್ವಶನ್ಸ್ ಈಸಿಯಾಗಿರುತ್ತೆ, ಇನ್ನೊಂದು 50% ಅಪ್ಲಿಕೇಶನ್ ಲೆವೆಲೇ ಇರುತ್ತೆ. ಸೈನ್ಸ್ ಅಂದ್ರೇ ಹಾಗೆ ಇರೋದು, ಆಯಿತಾ. ಅದು ಬೇರೆ ಸಬ್ಜೆಕ್ಟ್ ಥರ ಈಸಿ ಅಂತ ಅನ್ಸಲ್ಲ. ನೀವು ಕಾನ್ಸೆಪ್ಟನ್ನ ಅರ್ಥ ಮಾಡಿಕೊಂಡು ಅಪ್ಲೈ ಮಾಡೋ ಥರ ಕ್ವಶನ್ಸ್ನ ಕೇಳ್ತಿರ್ತಾರೆ. ಹಾಗಾಗಿ ಸೈನ್ಸ್ ಸ್ವಲ್ಪ ಡಿಫಿಕಲ್ಟಾಗಿರುತ್ತೆ. ಹಾಗಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಹೆಸರು ಡಿಫಿಕಲ್ಟಾಗಿರುತ್ತೆ ಅಥವಾ ಈಸಿಯಾಗಿರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಬಟ್ ನೀವು ಎಕ್ಸಾಮ್ನ ಅಟೆಂಡ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಬಿಕಾಸ್ ಲಾಸ್ಟ್ ಇಯರ್ ಏನು 2024 TET ಎಕ್ಸಾಮ್ ಅಟೆಂಡ್ ಮಾಡಿದ್ರು ಅವ್ರಿಗೆ ಗೊತ್ತಿರುತ್ತೆ. ಪೇಪರ್ ತುಂಬ ಟಫ್ ಇತ್ತು ಲಾಸ್ಟ್ ಇಯರ್, ಬಟ್ ಈ ಇಯರ್ ಹೇಗಿರುತ್ತೆ ಅನ್ನೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನೀವೆಲ್ಲ ರೀತಿಯ ಕ್ವಶನ್ಸ್ಗೂ ಕೂಡ ಪ್ರಿಪೇರ್ ಆಗಬೇಕಾಗಿರುತ್ತೆ. ಸೊ ಈ ಒಂದು ವಿಡಿಯೋನ ನಿಮಗೆ ನೋಡಿದಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ಬರ್ಬೋದು ಕ್ವಶನ್ಸು, ಯಾವ್ಯಾವ ರೀತಿ ಕೇಳ್ಬೋದು ಅನ್ನೋದು ನಿಮ್ಗೊಂದು ಐಡಿಯಾ ಬರುತ್ತೆ. ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಈಸಿ ಇರುತ್ತಾ ಟಫ್ ಇರುತ್ತಾ ದಟ್ ಈಸ್ ಸೆಕೆಂಡ್ರಿ. ಫಸ್ಟ್ ಯು ಶುಡ್ ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಪ್ರಾಪರ್ಲಿ. ದಟ್ಸ್ ಮೈ ಸಜೆಷನ್ ಅಷ್ಟೇ. ಓಕೆ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದು ಬಂದು ಪೇಪರ್ 2. ನಾನು ಎರಡನ್ನೂ ತೊಗೊಂಡಿರೋದ್ರಲ್ಲಿ ಪೇಪರ್ 2ನೇ ತೊಗೊಂಡಿದ್ದೀನಿ. ಪೇಪರ್ 1 ಕೂಡ ಇದೆ. ಇಫ್ ಯು ವಾಂಟ್ ಐ ವಿಲ್ ಅಪ್ಲೋಡ್ ದಟ್ ಆಲ್ಸೋ. ಸೊ ಪೇಪರ್ 2 ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಒಂದು 20-40 ಕ್ವಶನ್ಸ್ ಎಷ್ಟಿದೆ ಸೊ ನೋಡೋಣ. ಫಸ್ಟ್ ಕ್ವಶನ್ ಬಂದು ಎ ಡ್ಯಾಶ್ ಈಸ್ ಫಾರ್ಮ್ಡ್ ಇಫ್ ದ ವಾಟರ್ ಲೆವೆಲ್ ಆನ್ 2 sides ಈಸ್ ಹೈಯರ್ ದ್ಯಾನ್ ದಿ ಮಿಡಲ್. ಸೊ ವಾಟರ್ ಲೆವೆಲ್ ಏನು ಒಂದು ರಿವರ್ ಅಥವಾ ಓಷನಲ್ಲಿ ವಾಟರ್ ಲೆವೆಲ್ಲು ಸೈಡಲ್ಲಿ ಜಾಸ್ತಿ ಇದ್ದು ಮಿಡಲಲ್ಲಿ ವಾಟರ್ ಲೆವೆಲ್ ಅಂದರೆ 2 sides ಇಸ್ ಹೈಯರ್ ದ್ಯಾನ್ ದಿ ಮಿಡಲಲ್ಲಿ ಕಡಿಮೆ ಇರುತ್ತೆ. ಸೊ ಅದನ್ನು ನಾವು ಏನು ಫಾರ್ಮ್ ಆಗುತ್ತೆ ಅವಾಗ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ನ ನೋಡಿದಾಗ ಬೋರ್ವೆಲ್ ಅಂತ ಇದೆ, ಆಕ್ವಿಫೈಯರ್ ಅಂತ ಇದೆ, ಆರ್ಟಿಷಿಯನ್ ವೆಲ್ ಅಂತ ಇದೆ, ಆಪ್ಷನ್ 4 ರಿಸರ್ವಿಯರ್ ಅಂತ ಇದೆ. ಸೊ ಏನು ಫಾರ್ಮ್ ಆಗುತ್ತೆ ವಾಟರ್ ಲೆವೆಲ್ 2 sidesಲ್ಲಿ ಹೈಯರ್ ಇದ್ದಾಗ ದ್ಯಾನ್ ದಿ ಮಿಡಲ್ ಅಂತ ಅಂದರೆ ದಟ್ ಈಸ್ ನಥಿಂಗ್ ಬಟ್ ರಿಸರ್ವಿಯರ್. ದಟ್ ಈಸ್ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ರಿಸರ್ವಿಯರ್ ಇಸ್ ನಥಿಂಗ್ ಬಟ್ ಜಲಾಶಯ ಅಂತ ನಾವೇನು ಕರಿತೀವಿ ಅದಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಪಾಲಿಮರ್ ಫೌಂಡ್ ಇನ್ ಹ್ಯೂಮನ್ ಬಾಡಿ. ಹ್ಯೂಮನ್ ಬಾಡಿನಲ್ಲಿ ಕಂಡುಬರುವಂಥ ಪಾಲಿಮರ್ ಯಾವುದಾಗಿರುತ್ತೆ ಅಂತ ಕೇಳಿದರೆ ಸೊ ಇದು ಸಿಂಪಲ್ ಆಗಿದೆ ಕ್ವಶನ್. ಇದು ನೋಡ್ತಿದ್ದಂಗೆ ಆನ್ಸರ್ ಮಾಡ್ಬೋದು. ಸೊ ಮೈಟೋಕಾಂಡ್ರಿಯನ್, DNA, ಗಾಲ್ಗಿ ಕಾಂಪ್ಲೆಕ್ಸ್ ಆ್ಯಂಡ್ ರೈಬೋಸಮ್ ಅಂತ ಕೊಟ್ಟಿದ್ದಾರೆ. ಸೊ ಪಾಲಿಮರ್ ಬೌಂಡ್ ಇನ್ ಹ್ಯೂಮನ್ ಬಾಡಿ ಇಸ್ ನಥಿಂಗ್ ಬಟ್ DNA. ದಟ್ ಈಸ್ ಫುಲ್ ಫಾರ್ಮ್ ಏನಪ್ಪ ಅಂತಂದರೆ ಡಿಆಕ್ಸಿರೈಬೋನ್ ನ್ಯೂಕ್ಲಿಕ್ ಆಸಿಡ್ ಅಂತ ಏನು ಹೇಳ್ತೀವಿ ಅದಾಗಿರುತ್ತೆ. ಸೊ ಇದು ಬಂದು ಇಟ್ ಕ್ಯಾರಿಂಗ್ ಜೆನೆಟಿಕ್ ಇನ್ಸ್ಟ್ರಕ್ಷನ್ಸ್ನ ಕ್ಯಾರಿ ಮಾಡುವಂಥ ಒಂದು ಪಾಲಿಮರ್ ಆಗಿರುತ್ತೆ. ಓಕೆ, ಸೊ ಇಟ್ ಈಸ್ ವೆರಿ ಸಿಂಪಲ್. ಇಲ್ಲಿ ಫಸ್ಟ್ ಒನ್ ನೋಡಿದಾಗ ಸ್ವಲ್ಪ ನಿಮ್ಗೆ ಕಾಂಪ್ಲಿಕೇಶನ್ ಅಂತ ಅನ್ಸ್ಬೋದು, ಬಟ್ ಸೆಕೆಂಡ್ ಒನ್ ಈಸ್ ವೆರಿ ಸಿಂಪಲ್. ಆ ರೀತಿಯಾಗಿ ಮಿಕ್ಸ್ ಮಾಡಿ ಕೊಡ್ತಾರೆ ಕ್ವಶನ್ಸು. ಸೊ ನಾನು ನಿಮಗೆ ಅಪ್ಲೋಡ್ ಮಾಡಿರುವಂಥ ವೀಡಿಯೋಸಲ್ಲಿ ಏನೋ ಎಕ್ಸ್ಪೆಕ್ಟೆಡ್ ಅಂತ ಹಾಕಿದ್ದೀವಿ. ಎಕ್ಸ್ಪೆಕ್ಟೆಡ್ ಅಂದರೆ ನಿರೀಕ್ಷೆಯಲ್ಲಿ ಇಟ್ಕೊಂಡು ಮಾಡುವಂಥ ಒಂದು ಕ್ವಶನ್ಸ್ ಆಗಿರುತ್ತೆ. ಅಂದರೆ ಪಕ್ಕ ಇದೆ, ಎಕ್ಸಾಕ್ಟಾಗಿದೆ ಬರುತ್ತೆ ಅನ್ನೋದಲ್ಲ. ಬಟ್ ಯಾರೂ ಕೂಡ ಗೊತ್ತಿರಲ್ಲ, ಎಲ್ಲರೂ ಕೂಡ ಎಕ್ಸ್ಪೆಕ್ಟೆಡ್ ಕ್ವಶನ್ಸೇ ಹಾಕೋದು. ಹಾಗಾಗಿ
ಆದಷ್ಟು ನನಗೆ ಏನೇನು ನನ್ನ ನಾಲೆಡ್ಜ್ ಆ್ಯಸ್ ಪರ್ ಮೈ ನಾಲೆಡ್ಜ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇಟ್ ಈಸ್ ಲೆಫ್ಟ್ ಟು ಯು ವೆದರ್ ಯು ಲೈಕ್ ಆರ್ ವಾಟ್, ಐ ಡೋಂಟ್ ನೋ. ಸೊ ನೆಕ್ಸ್ಟ್ ಒನ್, rayon blended with wool. Rayon blended with wool is used to make. ಸೊ ರೇಯಾನ್ನ ವೂಲ್ ಜೊತೆ ಬ್ಲೆಂಡ್ ಮಾಡಿದಾಗ ಸೊ ಯಾವುದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಆಪ್ಷನ್ಸ್ನ ನೋಡೋದಾದರೆ ಪಾಲಿಕಾಟ್ ಅಂತ ಇದೆ, ಸರ್ಜಿಕಲ್ ಡ್ರೆಸ್ಸಿಂಗ್ ಅಂತ ಇದೆ, ಕಾರ್ಪೆಟ್ಸ್ ಅಂತ ಇದೆ, ಪಾಲಿ ವೂಲ್ ಅಂತ ಇದೆ. ಸೊ ಇದನ್ನು ನಾವು ಏನಕ್ಕೆ ರೇಯಾನ್ ಬ್ಲೆಂಡೆಡ್ ವಿತ್ ವೂಲ್ನ ಯಾವುದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಕಾರ್ಪೆಟ್ಸ್ ಅಥವಾ ರಗ್ಸ್ ಅಂತ ಏನು ಹೇಳ್ತೀವಿ, ಕಾರ್ಪೆಟ್ಸ್ ಆ್ಯಂಡ್ ರಗ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು ರೇಯಾನ್ ಬ್ಲೆಂಡೆಡ್ ವಿತ್ ವೂಲ್. ಸೊ ಈ ರೇಯಾನ್ ಅನ್ನೋದು ಏನಾಗಿರುತ್ತೆ ಇಲ್ಲಿ ಸೆಮಿ ಸಿಂಥೆಟಿಕ್ ಫೈಬರ್ ಆಗಿರುತ್ತೆ. ವೆನ್ ಬ್ಲೆಂಡೆಡ್ ವಿತ್ ವೂಲ್ ಇಟ್ ಈಸ್ ಯೂಸ್ ಟು ಮೇಕ್ ಎ ಕಾರ್ಪೆಟ್ಸ್ ಆ್ಯಂಡ್ ರಗ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು. ಸೊ ಡ್ಯೂ ಟು ಇಟ್ಸ್ ಡ್ಯೂರಬಿಲಿಟಿ ಆ್ಯಂಡ್ ಟೆಕ್ಸ್ಚರ್. ಓಕೆ, ಸೊ ನೆಕ್ಸ್ಟ್ ಒನ್. ಸೊ ಇದು ನೆಕ್ಸ್ಟ್ ಒನ್ ಬಂದು ಡೈರೆಕ್ಟಾಗಿ ಕೇಳಿರೋವಂಥ ಕ್ವಶನ್. ದ ಕೆಮಿಕಲ್ ಫಾರ್ಮುಲಾ ಫಾರ್ ರಸ್ಟ್ ಅಂತ ಕೇಳಿದರೆ, ಕೆಮಿಕಲ್ ಫಾರ್ಮುಲಾ ಫಾರ್ ರಸ್ಟ್ ಅಂತನಾದರೂ ಕೇಳ್ಬೋದು, ಅಥವಾ ಏನು ಐರನ್ ಆಕ್ಸೈಡ್ ಅಂತಲೂ ಕೂಡ ನಾವು ಹೇಳ್ತೀವಿ ಇನ್ನೊಂದು ನೇಮು, ಅಥವಾ ಇನ್ನೊಂದು ನೇಮ್ ಯಾವುದು ಅಂತ ಅಂದರೆ ಫೆರಿಕ್ ಆಕ್ಸೈಡ್ ಅಂತಲೂ ಕೂಡ ಹೇಳ್ತೀವಿ. ಓಕೆ, ಸೊ ಈ ಮೂರಲ್ಲಿ ಯಾವ್ದು ಬೇಕಾದರೂ ಕೇಳ್ಬೋದು. ಫೆರಿಕ್ ಆಕ್ಸೈಡ್, ಐರನ್ ಆಕ್ಸೈಡ್, ಫೆರಿಕ್ ಆಕ್ಸೈಡ್ ಆರ್ ರಸ್ಟ್. ದ ಕೆಮಿಕಲ್ ಫಾರ್ಮುಲಾ ಫಾರ್ ರಸ್ಟ್ ಈಸ್ ವಾಟ್? ಸೊ ಆಪ್ಷನ್ಸ್ನ ನೋಡ್ತಿದ್ದಂಗಲೇ ಹೇಳ್ಬೋದು. ದಟ್ ಈಸ್ ನಥಿಂಗ್ ಬಟ್ Fe2O3. ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಒನ್. Fe2O3 is nothing but iron oxide or ferric oxide. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 125 ಅಂತ ಇದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೇಳಿದರೆ, ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸಲ್ಲಿ ಯಾವುದು ಕರೆಕ್ಟ್ ಆಗಿರುತ್ತೆ ಅನ್ನೋದನ್ನು ಹೇಳಬೇಕು. ಇದು ಕೂಡ ತುಂಬ ಈಸಿಯೆಸ್ಟ್ ಕ್ವಶನ್. ಸೊ ಆಲ್ ಮೆಟಲ್ಸ್ ಆರ್ ಡಕ್ಟೈಲ್, ಆಲ್ ನಾನ್ ಮೆಟಲ್ಸ್ ಆರ್ ಡಕ್ಟೈಲ್, ಜನರಲಿ ಮೆಟಲ್ಸ್ ಆರ್ ಡಕ್ಟೈಲ್ ಆ್ಯಂಡ್ ಸಮ್ ನಾನ್ ಮೆಟಲ್ಸ್ ಆರ್ ಡಕ್ಟೈಲ್ ಅಂತ ಕೇಳಿದ್ದಾರೆ. ಸೊ ಈ ಒಂದು ಸಿಚುವೇಶನ್ ಕಂಡೀಷನ್ಸ್ನ ನೋಡಿದಾಗ ನೀವು ಫಸ್ಟು ಡಕ್ಟಿಲಿಟಿ ಅಂತ ಅಂದರೆ ಏನಂತ ತಿಳ್ಕೊಬೇಕಾಗುತ್ತೆ. ಡಕ್ಟೈಲ್ ಅಂತ ಅಂದರೆ ಸೊ ಒಂದು ಮೆಟೀರಿಯಲ್ನ ತಿನ್ ವಯರ್ಸ್ ಅಥವಾ ಶೀಟ್ಸ್ ಆಗಿ ಕನ್ವರ್ಟ್ ಮಾಡ್ತೀವಲ್ಲ, ಅದನ್ನು ಕುಟ್ಟಿ ತಿನ್ ವಯರ್ಸ್ ಆಗಿ ಅದನ್ನು ಫಾರ್ಮ್ ಮಾಡ್ತೀವಲ್ಲ, ಅದನ್ನು ಡಕ್ಟಿಲಿಟಿ ಅಂತ ಹೇಳ್ತೀವಿ. ಇಲ್ಲಿ ಕೊಟ್ಟಿರೋವಂಥದ್ದು ಆಲ್ ದ ಮೆಟಲ್ಸ್. ನಿಮಗೆ ಇದರಲ್ಲಿ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತಿರಬೇಕಾಗುತ್ತೆ. ಸೊ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ಗೆ ಇರುವಂಥ ಒನ್ ಆಫ್ ದಿ ಮೋಸ್ಟ್ ಡಿಫ್ರೆನ್ಸಸ್, ಮೆಟಲ್ಸ್ ಆರ್ ಡಕ್ಟೈಲ್ ಬಟ್ ನಾನ್ ಮೆಟಲ್ಸ್ ಆರ್ ಇಟ್ ಇಸ್ ನಾಟ್ ಹ್ಯಾವಿಂಗ್ ಎನಿ ಡಕ್ಟಿಲಿಟಿ, ನಾಟ್ ಡಕ್ಟೈಲ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಎರಡು ಆಪ್ಷನ್ 1 ಮತ್ತು ಆಪ್ಷನ್ 3 ನೋಡಿದಾಗ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಆಲ್ ಮೆಟಲ್ಸ್ ಆರ್ ಡಕ್ಟೈಲ್, ಜನರಲಿ ಮೆಟಲ್ಸ್ ಆರ್ ಡಕ್ಟೈಲ್ ಅಂತ ಕೊಟ್ಟಿದ್ದಾರೆ. ಏನಂತಂದರೆ ಆಲ್ ಮೆಟಲ್ಸ್ ಆರ್ ಡಕ್ಟೈಲ್ ಅಂತ ಹೇಳಲ್ಲ ನಾವು, ಬಿಕಾಸ್ ಏನು ಹೇಳ್ತೀವಿ ಇಲ್ಲಿ ಬಿಸ್ಮತ್ ಅನ್ನೋ ಒಂದು ನೀವು ಮೆಟಲ್ನ ತೊಗೊಂಡ್ರೆ ಇಟ್ ಇಸ್ ನಾಟ್ ಎ ಡಕ್ಟೈಲ್, ಇಟ್ ಇಸ್ ನಾಟ್ ಹ್ಯಾವಿಂಗ್ ಎನಿ ಡಕ್ಟಿಲಿಟಿ. ಸೊ ಹಾಗಾಗಿ ಆಲ್ ಮೆಟಲ್ಸ್ ಆರ್ ಡಕ್ಟೈಲ್ ಅನ್ನೋದು ತಪ್ಪಾಗುತ್ತೆ. ಜನರಲಿ ಮೆಟಲ್ಸ್ ಆರ್ ಡಕ್ಟೈಲ್ ಅಂತ ನಾವು ಆಪ್ಷನ್ನ ಕರೆಕ್ಟ್ ಅಂತ ಹೇಳ್ಬೋದು. ಓಕೆ, ಆಪ್ಷನ್ 3rd ಒನ್ ಇಸ್ ದ ರೈಟ್ ಆನ್ಸರ್. ಜನರಲಿ ಮೆಟಲ್ಸ್ ಆರ್ ಡಕ್ಟೈಲ್. ಇನ್ ಜನರಲ್ ದ ಮೆಟಲ್ಸ್ ಆರ್ ಹ್ಯಾವಿಂಗ್ ಡಕ್ಟಿಲಿಟಿ. ಓಕೆ, ಸೊ ನೆಕ್ಸ್ಟ್ ಒನ್, ದ ನಂಬರ್ ಆಫ್ ಡಾಟ್ಸ್ ಇನ್ ಬ್ರೈಲ್ ಈಸ್. ಸೊ ನಂಬರ್ ಆಫ್ ಡಾಟ್ಸ್ ಎಷ್ಟಿರುತ್ತೆ ಬ್ರೈಲಲ್ಲಿ ಅನ್ನೋದನ್ನು ಕೇಳಿದ್ದಾರೆ. ಸೊ ದಟ್ ಈಸ್ 10, 12, 6 and 8 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ 6 ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಥರ್ಡ್ ಆಪ್ಷನ್, ದ ನಂಬರ್ ಆಫ್ ಡಾಟ್ಸ್ ಇನ್ ಬ್ರೈಲ್ ಈಸ್ 6 ಇಸ್ ದ ರೈಟ್ ಆನ್ಸರ್. ಸೊ 6 ಏನಾಗಿರುತ್ತೆ, ದೇ ಆರ್ ಅರೇಂಜ್ಡ್ ಇನ್ 2 ಕಾಲಮ್ಸ್. 2 ಕಾಲಮ್ಸಲ್ಲಿ ಅರೇಂಜ್ ಆಗಿರುತ್ತೆ. ಸೊ ಈಚ್ ಡಾಟ್ ರೆಪ್ರೆಸೆಂಟ್ಸ್ ದ ಲೆಟರ್ಸ್ ಆ್ಯಂಡ್ ನಂಬರ್ಸ್ ಆ್ಯಂಡ್ ಆಲ್ಸೋ ಸಿಂಬಲ್ಸ್. ದ ಡಾಟ್ಸ್ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ನಂಬರ್ಸು ಲೆಟರ್ಸ್ ಆ್ಯಂಡ್ ಸಿಂಬಲ್ಸ್ನ ರೆಪ್ರೆಸೆಂಟ್ ಮಾಡುವಂಥದ್ದು. ಸೊ ದ ನಂಬರ್ ಆಫ್ ಡಾಟ್ಸ್ ಇನ್ ಬ್ರೈಲ್ ಈಸ್ 6. So it is also direct question. Next question. The original material used in the construction of early aircraft. ಸೊ ಯಾವ ಒಂದು ಮೆಟೀರಿಯಲ್ನ ಯೂಸ್ ಮಾಡ್ತಾಯಿದ್ರು ಅರ್ಲಿ ಏರ್ಕ್ರಾಫ್ಟ್ ಅಂತ ಅಂದರೆ ಯಾವಾಗ ಇದು ಡ್ಯೂರಿಂಗ್ ವರ್ಲ್ಡ್ ವಾರ್ ಟೈಮಲ್ಲಿ ಏರ್ಕ್ರಾಫ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಯಾವ ಒಂದು ಮೆಟೀರಿಯಲ್ನ ಯೂಸ್ ಮಾಡುತ್ತಿದ್ರು ಅನ್ನೋದನ್ನು ಕೇಳಿದ್ದಾರೆ. ಸೊ ಆಪ್ಷನ್ ಎ ವುಡ್, ಆಪ್ಷನ್ ಬಿ ಸ್ಟೀಲ್, ಆಪ್ಷನ್ 3rd ಒನ್ ಅಲ್ಯೂಮಿನಿಯಂ, ಆಪ್ಷನ್ 4 ಇಸ್ ಟೈಟಾನಿಯಂ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ಒಂದು ಮೆಟೀರಿಯಲ್ನ ಯೂಸ್ ಮಾಡ್ತಿದ್ರು ವೆನ್ ದೇ ಫೌಂಡ್ ದಟ್ ರೈಟ್ ಸಹೋದರರು ಅಂತ ಏನು ಹೇಳ್ತೀವಿ, ಅವರು ಯಾವಾಗ ಏರ್ಕ್ರಾಫ್ಟ್ನ ಕಂಡುಹಿಡಿದ್ರು, ಸೊ ಅವಾಗ ಅವ್ರು ಏನು ಮಾಡ್ತಾಯಿದ್ರು, ವುಡ್ನ ಯೂಸ್ ಮಾಡ್ತಾಯಿದ್ರು. ಏನಕ್ಕೆ ಅಂದರೆ ಇಟ್ ಈಸ್ ಈಸಿಲಿ ಅವೈಲೇಬಲ್ ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ಲೈಟ್ ವೆಯ್ಟ್ ಇರೋದ್ರಿಂದ. ಸೊ ಇದನ್ನು ಯೂಸ್ ಮಾಡಿ ಅವರು ಅರ್ಲಿ ಏರ್ಕ್ರಾಫ್ಟ್ನ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ರು. ಓಕೆ, ಸೊ ವುಡ್ ಇಸ್ ದ ಮೆಟೀರಿಯಲ್ ಯೂಸ್ಡ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ early aircraft. So next one, this is used in a production of electricity. So this is used in production of electricity ಅಂತ ಕೇಳಿದ್ದಾರೆ. ಸೊ ಯಾವುದನ್ನು ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿನಲ್ಲಿ ಯೂಸ್ ಮಾಡುವಂಥದ್ದು ಅಂತ ಕೇಳಿದ್ದಾರೆ.
ಕೋಲ್, ಕೋಕ್, ಕೋಲ್ ಗ್ಯಾಸ್, ಕ್ವಾಡ್ಸ್ ಅಂತ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ನಾವು ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿನ ಜನರಲ್ ಆಗಿ ಯೂಸ್ ಮಾಡುವಂಥದ್ದು ಕೋಲ್ ಆಗಿರುತ್ತೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ದಿಸ್ ಕೋಲ್ ಇಸ್ ಇದು ಜಾಸ್ತಿ ಯೂಸ್ ಮಾಡುವಂಥದ್ದು ಎಲ್ಲಿ ಅಂತ ಅಂದರೆ ಪವರ್ ಪ್ಲ್ಯಾಂಟ್ಸಲ್ಲಿ ಯೂಸ್ ಮಾಡುವಂಥದ್ದು. ಅಂದರೆ ಜನರೇಟ್ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡೋದಕ್ಕೆ ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು ಕೋಲ್ ಆಗಿರುತ್ತೆ. ಸೊ ಥ್ರೂ ದಿ ಕಂಬಷನ್ ಪ್ರೋಸೆಸ್ಸಿಂದ ಮಾಡುವಂಥದ್ದು. ಓಕೆ, ಸೊ ಕೋಲ್ ಇಸ್ ದ major fossil fuel. It is widely used in power plants to produce electricity. Okay, so next one. ದಿಸ್ ಈಸ್ ಒನ್ ಆಫ್ ದಿ ಕೈಂಡ್ ಆಫ್ ಕಾಂಟ್ಯಾಕ್ಟ್ ಫೋರ್ಸ್. ಸೊ ಇಲ್ಲಿ ಕಾಂಟ್ಯಾಕ್ಟ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಮೇಲೆ ಕೇಳಿರುವಂಥದ್ದು. ಇದು ತುಂಬ ಸಿಂಪಲ್ ಆಗಿರುವಂಥ ಕ್ವಶನ್, ನೋಡ್ತಿದ್ದಂಗೆ ಹೇಳ್ಬೋದು. ಸೊ ಕಾಂಟ್ಯಾಕ್ಟ್ ಅಂದರೆ ಟೂ ಸರ್ಫೇಸ್ ನಡುವೆ ಉಂಟಾಗುವಂಥ ಒಂದು ಫೋರ್ಸ್ನ ಕಾಂಟ್ಯಾಕ್ಟ್ ಫೋರ್ಸಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಹಾಗೆ ಫೋರ್ಸ್ ಆಫ್ ಫ್ರಿಕ್ಷನ್ ಅಂತ ಕೊಟ್ಟಿದ್ದಾರೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಗಿರುತ್ತೆ, ಗ್ರಾವಿಟೇಷನಲ್ ಫೋರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಮ್ಯಾಗ್ನೆಟಿಕ್ ಫೋರ್ಸು, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸು ಮತ್ತು ಗ್ರಾವಿಟೇಷನಲ್ ಫೋರ್ಸ್ ಏನಿದೆ ಇದು 3 ಕೂಡ ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್ ಆಗಿರುತ್ತೆ. ಫೋರ್ಸ್ ಆಫ್ ಫ್ರಿಕ್ಷನ್ ಅಂತ ಏನಿದೆ, ಸೊ ದಿಸ್ ಇಸ್ ದ ಕಾಂಟ್ಯಾಕ್ಟ್ ಫೋರ್ಸ್. ಇಟ್ ಇಸ್ ಒನ್ ಆಫ್ ದಿ ಎಕ್ಸಾಂಪಲ್ ಫಾರ್ ಕಾಂಟ್ಯಾಕ್ಟ್ ಫೋರ್ಸ್. ಸೊ ಫ್ರಿಕ್ಷನ್ಗೆ ಏನು, ಇಟ್ ರಿಕ್ವೈರ್ಸ್ ಅ ಡೈರೆಕ್ಟ್ ಕಾಂಟ್ಯಾಕ್ಟ್ ಬಿಟ್ವೀನ್ ಟೂ ಸರ್ಫೇಸಸ್. ಫ್ರಿಕ್ಷನ್ಗೆ ಟೂ ಸರ್ಫೇಸಸ್ ಕಾಂಟ್ಯಾಕ್ಟ್ ಬೇಕಾಗಿರುತ್ತೆ, ಹಾಗಾಗಿ ಇದನ್ನು ಕಾಂಟ್ಯಾಕ್ಟ್ ಫೋರ್ಸ್ ಅಂತ ನಾವು ಕರಿತೀವಿ. ಸೊ ನೆಕ್ಸ್ಟ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ಇನ್ಕರೆಕ್ಟ್. ಸೊ ಈ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸಲ್ಲಿ ಯಾವುದು ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ, ಇನ್ಕರೆಕ್ಟ್ ಅಂತ. ಸೊ ಕ್ವಶನ್ ಏನು ಕೊಟ್ಟಿದ್ದಾರೆ ಅದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಇದು ಕೂಡ ತುಂಬ ಸಿಂಪಲ್ ಆಗಿದೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್. ವೆನ್ ವಿ ಟ್ರೈ ಟು ಮೂವ್ ಆ್ಯನ್ ಆಬ್ಜೆಕ್ಟ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ ಅಕರ್ಸ್. ಎಸ್, ಸೊ ಯಾವ್ದಾರ ಒಂದು ಆಬ್ಜೆಕ್ಟ್ನ ಮೂವ್ ಮಾಡಬೇಕಾದ್ರೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಬರುತ್ತೆ, ಅಕರ್ಸ್ ಆಗುತ್ತೆ. ಸೊ ಫ್ರಿಕ್ಷನ್ ಈಸ್ ಸಮ್ಟೈಮ್ಸ್ ಅನ್ಡಿಸೈರಬಲ್ ಅಂತಿದೆ. ಸೊ ಇಟ್ ಈಸ್ ಆಲ್ಸೋ ಟ್ರೂ. ಸೊ ಫ್ರಿಕ್ಷನ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಬಾಲ್ ಬೇರಿಂಗ್ ಅಂತ ಇದೆ. ಸೊ ದ ಸೋಲ್ಸ್ ಆಫ್ ದಿ ಶೂಸ್ ಇನ್ಕ್ರೀಸಸ್ ಫ್ರಿಕ್ಷನ್. ಸೊ ಸೋಲ್ಸ್ ಅಂತಂದರೆ ಏನು, ಶೂಸ್ ಕೆಳಗಡೆ ಒಂದು ಗ್ರಿಪ್ಗೆ ಅಂತ ಕೊಟ್ಟಿರ್ತಾರಲ್ವ, ಸೊ ಅದರಿಂದ ನಾವು ಫ್ರಿಕ್ಷನ್ನ ಇನ್ಕ್ರೀಸ್ ಮಾಡ್ಬೋದು. ಎಸ್, ಸೊ ಹಾಗಾದರೆ ಥರ್ಡ್ ಆಪ್ಷನ್ ಏನಿದೆ, ಫ್ರಿಕ್ಷನ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಬಾಲ್ ಬೇರಿಂಗ್. ಬಾಲ್ ಬೇರಿಂಗಿಂದ ನಾವು ಫ್ರಿಕ್ಷನ್ನ ಇನ್ಕ್ರೀಸ್ ಮಾಡೋಕ್ಕಾಗಲ್ಲ, ಈಸಿಯಾಗಿ ಉರುಳೋಗುತ್ತೆ ಅದು ಬಾಲ್. ಸೊ ಹಾಗಾಗಿ ಫ್ರಿಕ್ಷನ್ ಕಡಿಮೆ ಇರುತ್ತೆ. ಸೊ ದಿಸ್ ಈಸ್ ಇನ್ಕರೆಕ್ಟ್. ಸೊ ಆಪ್ಷನ್ ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ದಿಸ್ ಎನಾನ್ಸಸ್ ಲ್ಯಾದರಿಂಗ್ ಪ್ರಾಪರ್ಟಿ. ಲ್ಯಾದರಿಂಗ್ ಪ್ರಾಪರ್ಟಿ ಅಂದರೆ ನೊರೆ ಬರುತ್ತಲ್ಲ ಅದನ್ನು ಲ್ಯಾದರಿಂಗ್. ದಿಸ್ ಎನಾನ್ಸಸ್ ಜಾಸ್ತಿ ಮಾಡುವಂಥದ್ದು ಆಫ್ ಸೋಪ್ನ ಲ್ಯಾದರಿಂಗ್ ಪ್ರಾಪರ್ಟಿನ ಯಾವುದು ಜಾಸ್ತಿ ಮಾಡುತ್ತೆ? ಸೊ ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ರೋಸಿನೇಟ್, ಸೋಡಿಯಂ ಸ್ಟೀರೇಟ್ ಆ್ಯಂಡ್ ಟ್ರೈಸೋಡಿಯಂ ಫಾಸ್ಫೇಟ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಸೆಕೆಂಡ್ ಆಪ್ಷನ್ ಏನಿದೆ, ಸೋಡಿಯಂ ರೋಸಿನೇಟ್ ಅಂತ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ವಿಚ್ ಎನಾನ್ಸಸ್ ದ ಲ್ಯಾದರಿಂಗ್ ಪ್ರಾಪರ್ಟಿ ಆಫ್ ದಿ ಸೋಪ್. ಇಟ್ ಈಸ್ ಎ ಕಾಮನ್ ಅಡಿಟಿವ್ ಇನ್ ಸಮ್ ಸೋಪ್ಸ್. ಓಕೆ, ಇದು ಕಾಮನ್ ಅಡಿಟಿವ್ ಆಗಿರುತ್ತೆ ಸೋಡಿಯಂ ರೋಸಿನೇಟ್. ಸೊ ಇದೇನಾಗುತ್ತೆ, ಇಟ್ ಎನ್ಹಾನ್ಸಸ್ ದಿ ಲ್ಯಾದರಿಂಗ್ ಪ್ರಾಪರ್ಟೀಸ್ ಆ್ಯಂಡ್ ಆ್ಯಕ್ಟ್ಸ್ ಆಸ್ ಎ ಫೋಮಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ ಸೋಪ್ ಮ್ಯಾನುಫ್ಯಾಕ್ಚರಿಂಗ್. ಓಕೆ, ಸೊ ನೆಕ್ಸ್ಟ್ ಒನ್, ದಿಸ್ ಈಸ್ ನಾಟ್ ಯೂಸ್ಡ್ ಆ್ಯಸ್ ಫುಡ್ ಪ್ರಿಸರ್ವೇಟಿವ್. ದಿಸ್ ಈಸ್ ನಾಟ್ ಯೂಸ್ಡ್ ಆ್ಯಸ್ ಫುಡ್ ಪ್ರಿಸರ್ವೇಟಿವ್ ಆಗಿ ಯಾವುದನ್ನು ಯೂಸ್ ಮಾಡಲ್ಲ. ಸೊ ಫುಡ್ ಕೆಡದೆ ಇರೋಂಗೆ ನಾವು ಯಾವುದನ್ನು ಯೂಸ್ ಮಾಡಲ್ಲ ಅನ್ನೋ ಥರ ಕೇಳಿದ್ದಾರೆ. ಇಲ್ಲಿ ಟೇಬಲ್ ಸಾಲ್ಟ್ ಕೂಡ ಯೂಸ್ ಮಾಡ್ತೀವಿ. ಸೊ ವಿನೆಗರ್ನು ಕೂಡ ಯೂಸ್ ಮಾಡ್ತೀವಿ ಫುಡ್ ಪ್ರಿಸರ್ವೇಟಿವಲ್ಲಿ. ಸೊ ಶುಗರ್ನು ಕೂಡ ಯೂಸ್ ಮಾಡ್ತೀವಿ. ನಾಟ್ ಯೂಸ್ಡ್ ಅಂದರೆ ವಿ ಆರ್ ನಾಟ್ ಯೂಸಿಂಗ್ ದಿಸ್ ಸೋಡಿಯಂ ಹೈಡ್ರಾಕ್ಸೈಡ್. ಆಪ್ಷನ್ ಫೋರ್ತ್ ಒನ್ ಇಸ್ ದ ರೈಟ್ ಆನ್ಸರ್. ಇಟ್ ಈಸ್ ನಾಟ್ ಯೂಸ್ಡ್ ಇನ್ ಫುಡ್ ಪ್ರಿಸರ್ವೇಟಿವ್. ಸೊ ನೆಕ್ಸ್ಟ್ ಒನ್, if we denote speed by s, distance by d and time by t, then the relationship between these quantities. ಇಲ್ಲಿ ಡೈರೆಕ್ಟಾಗಿ ಸ್ಪೀಡ್ ಫಾರ್ಮುಲಾ ಅಂತ ಕೇಳಿಲ್ಲ. ಸೊ ಈ ಕ್ವಶನ್ನ ಇಂಡೈರೆಕ್ಟ್ ಮಾಡಿದರೆ ಏನಿದೆ, ಎಸ್ ಇದೆ, ಸ್ಪೀಡ್, ಡಿಸ್ಟೆನ್ಸ್ ಆ್ಯಂಡ್ ಟೈಮ್, ಈ ಮೂರಕ್ಕೂ ಇರುವಂಥ ರಿಲೇಷನ್ಶಿಪ್ ಏನಿರುತ್ತೆ ಅನ್ನೋದನ್ನು ಕೇಳಿದರೆ ಯು ಶುಡ್ ನೋ ದ ಸ್ಪೀಡ್ ಫಾರ್ಮುಲಾ, ದಟ್ ಈಸ್ ಎಸ್ ಇಸ್ ಈಕ್ವಲ್ಸ್ ಟು ಡಿ ಬೈ ಟಿ. ಸೊ ಇಲ್ಲಿ ಡಿ ಬದಲು ಕ್ಯಾಪಿಟಲ್ ಡಿ ಕೊಟ್ಟಿದ್ದಾರೆ, ಸ್ಮಾಲ್ ಟಿ ಬದಲು ಕ್ಯಾಪಿಟಲ್ ಟಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫಾರ್ಮುಲಾಸ್ನ ಆಪ್ಷನ್ಸ್ನ ನೋಡಿದಾಗ ಎಸ್ ಇಸ್ ಈಕ್ವಲ್ಸ್ ಟು ಡಿ ಇಂಟು 1. ಇದನ್ನು ಸ್ವಲ್ಪ ಹಿಂಗೆ ಕೊಟ್ಟಿದ್ದಾರೆ ನೋಡಿ, 1 ಬೈ ಟಿ ಇಂಟು ಡಿ ಇಂಟು 1 ಇಸ್ ನಥಿಂಗ್ ಬಟ್ ಡಿ ಆಗುತ್ತೆ, ಡಿ ಬೈ ಟಿ. ಸೊ ಆಪ್ಷನ್ ಥರ್ಡ್ ಈಸ್ ದ ರೈಟ್ ಆನ್ಸರ್. ಎಸ್ ಇಸ್ ಈಕ್ವಲ್ಸ್ ಟು ಡಿ ಬೈ ಟಿ. ಓಕೆ, ಇದು ತುಂಬ ಸಿಂಪಲ್ ಆಗಿರುವಂಥ ಕ್ವಶನ್. ಸೊ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ ಕನ್ಫ್ಯೂಸ್ ಮಾಡಲಿಕ್ಕೆ. ಸೊ ನೆಕ್ಸ್ಟ್ ಒನ್, ಇದಕ್ಕೆ ಆ್ಯಕ್ಚುಲಿ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಅವ್ರು ನಮ್ಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಆಪ್ಷನ್ಸ್ ಕೊಡೋದು ಕೂಡ ಕನ್ಫ್ಯೂಸ್ ಆಗೋ ರೀತಿಯೇ ಇರುತ್ತೆ, ಕ್ವಶನ್ಸು ಕೂಡ ಕನ್ಫ್ಯೂಸ್ ಆಗೋ ರೀತಿಯೇ ಇರುತ್ತೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಕಾನ್ಸೆಪ್ಟನ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಾಗ ಅಷ್ಟೇ ನೀವು ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನೆಕ್ಸ್ಟ್ ಒನ್, ಪರ್ಸೆಂಟೇಜ್ ಆಫ್ ವಾಟರ್. ಪರ್ಸೆಂಟೇಜ್ ಆಫ್ ಏನು ಕೇಳಿದರೆ, ವಾಟರ್ ಅಬ್ಸರ್ವ್ಡ್ ಬೈ ದ ರೂಟ್ಸಿಂದ ಪ್ಲ್ಯಾಂಟ್ಸ್ ರೂಟ್ಸು ಎಷ್ಟು ಪರ್ಸೆಂಟ್ ಆಫ್ ವಾಟರ್ನ ಅಬ್ಸರ್ವ್ ಮಾಡುತ್ತೆ, ಯುಟಿಲೈಸ್ ಮಾಡುತ್ತೆ ಇನ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸಲ್ಲಿ
ಪ್ಲ್ಯಾಂಟ್ಸ್ ರೂಟ್ಸ್ ಎಷ್ಟು ಏನಿರುತ್ತೋ ಸೊ ಅದು ಎಷ್ಟು ಪರ್ಸೆಂಟೇಜ್ ಆಫ್ ವಾಟರ್ನ ಅಬ್ಸರ್ವ್ ಮಾಡುತ್ತೆ, ಯುಟಿಲೈಸ್ ಮಾಡುತ್ತೆ ಇನ್ ಫೋಟೋಸಿಂಥಸಿಸ್ ರಿಯಾಕ್ಷನ್ ಅಂತ ಕೇಳಿದರೆ. ಸೊ ಇದು ಓನ್ಲಿ ವೆರಿ ಸ್ಮಾಲ್ ಅಮೌಂಟ್ ಆಫ್ ವಾಟರ್ನ ಅಬ್ಸರ್ವ್ ಮಾಡುತ್ತೆ ಪ್ಲ್ಯಾಂಟ್ ರೂಟು ಡ್ಯೂರಿಂಗ್ ಫೋಟೋಸಿಂಥಸಿಸ್. ದಟ್ ಈಸ್ ನಥಿಂಗ್ ಬಟ್ 1%. ದಟ್ ಈಸ್ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. The features adapted by polar bears to survive in extreme cold climate. ತುಂಬ ಕೋಲ್ಡ್ ಕ್ಲೈಮೇಟ್ ಏನಿದೆ ಇಲ್ಲಿ ಪೋಲಾರ್ ಬೇರ್ಸು ಯಾವ ರೀತಿ ಸರ್ವೈವ್ ಆಗುತ್ತೆ ಇನ್ನು ಎಕ್ಸ್ಟ್ರೀಮ್ ಕೋಲ್ಡ್ ಕ್ಲೈಮೇಟಲ್ಲಿ, ತುಂಬ ಚಳಿ ಜಾಸ್ತಿ ಇದ್ದಾಗ ಈ ಪೋಲಾರ್ ಬೇರ್ಸು ಯಾವ ರೀತಿ ಸರ್ವೈವ್ ಆಗುತ್ತೆ, ಯಾವ ಒಂದು ಫೀಚರ್ಸ್ನ ಅದು ಹೊಂದಿರುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ನ ನೋಡಿದ್ರೆ ಫಸ್ಟ್ ಆಪ್ಷನ್ ಬಂದು ಎ ವೈಟ್ ಫರ್, ಫ್ಯಾಟ್ ಬಿಲೋ ಸ್ಕಿನ್ ಆ್ಯಂಡ್ ವೆಬ್ಡ್ ಫೀಟ್ ಅಂತ ಇದೆ. ಥಿನ್ ಸ್ಕಿನ್, ಲಾರ್ಜ್ ಐಸ್, ವೈಟ್ ಫರ್ ಅಂತ ಇದೆ. ಸೊ ಎ ಲಾಂಗ್ ಟೈಲ್, ಲಾರ್ಜ್ ಐಸ್, ಸ್ಟ್ರಾಂಗ್ ಕ್ಲಾಸ್ ಆ್ಯಂಡ್ ವೈಟ್ ಪರ್ ಅಂತ ಇದೆ. ಸೊ ಆಪ್ಷನ್ 4 ವೈಟ್ ಬಾಡಿ, ಪಾಸ್ ಫಾರ್ ಸ್ವಿಮ್ಮಿಂಗ್, ಗಿಲ್ಸ್ ಫಾರ್ ರೆಸ್ಪಿರೇಷನ್ ಅಂತ ಇದೆ. ಸೊ ಇಲ್ಲಿ ಆಪ್ಷನ್ ಏನು ಫಸ್ಟ್ ಆಪ್ಷನ್ ಇದೆ ಎ ವೈಟ್ ಫರ್, ಫ್ಯಾಟ್ ಬಿಲೋ ಸ್ಕಿನ್ ಆ್ಯಂಡ್ ವೆಬ್ಡ್ ಫೀಟ್ ಇದಿರೋದ್ರಿಂದ ಅದು ಈಸಿಯಾಗಿ ಕೋಲ್ಡ್ ಕ್ಲೈಮೇಟಲ್ಲಿ ಸರ್ವೈವ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಇಲ್ಲಿ ತಿಕ್ ಏನಿದೆ ವೈಟ್ ಫರ್ ಅಂತ ಇದೆ, ಅಂದರೆ ಅದು ಒಂದು ಕೋಟಾಗಿ ಏನು ನಾವು ಜರ್ಕಿನ್ ಅಂತ ಹೇಳ್ತೀವಲ್ಲ, ಸೊ ಅದು ಆ ರೀತಿಯಾಗಿ ಆ್ಯಕ್ಟ್ ಮಾಡುತ್ತೆ ಇದು ವೈಟ್ ಫರು. ಸೊ ಫ್ಯಾಟ್ ಬಿಲೋ ಸ್ಕಿನ್ ಅಂದರೆ ಅದು ಬ್ಲಬ್ಬರ್ ಏನಿರುತ್ತೋ ಸೊ ಅದು ಇನ್ಸುಲೇಟ್, ಬಾಡಿಗೆ ಇನ್ಸುಲೇಟ್ ಕವರ್ ಮಾಡುತ್ತೆ. ಸೊ ಪಾರ್ಷಿಯಲಿ ವೆಬ್ಡ್ ಫೀಟ್ ಅಂತಂದರೆ ಆ ಎರಡು ಬೆರಳುಗಳ ನಡುವೆ ಸ್ಕಿನ್ ಇರುತ್ತಲ್ಲ, ಸೊ ಇಟ್ ಪ್ರೊಟೆಕ್ಟ್ಸ್ ದಟ್. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಗಿವನ್ ಬಿಲೋ ಇಸ್ ಕರೆಕ್ಟ್. ಯಾವ ಒಂದು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸಲ್ಲಿ ಯಾವ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ ಅಂತ ಕೇಳಿದರೆ, ಸೊ ಆಪ್ಷನ್ ಇನ್ ವಿಂಟರ್ ದ ವಿಂಡ್ಸ್ ಫ್ಲೋ ಫ್ರಮ್ ಲ್ಯಾಂಡ್ ಟು ಓಷನ್, ಇನ್ ಸಮ್ಮರ್ ದ ವಿಂಡ್ ಫ್ಲೋ ಫ್ರಮ್ ಲ್ಯಾಂಡ್ ಟುವರ್ಡ್ಸ್ ದಿ ಓಷನ್, ಆ್ಯಂಡ್ ಎ ಸೈಕ್ಲೋನ್ ಇಸ್ ಫಾರ್ಮ್ಡ್ ಬೈ ಹೈ ಪ್ರೆಷರ್ ಸಿಸ್ಟಮ್ ವಿತ್ ಎ ವೆರಿ ಹೈ ಸ್ಪೀಡ್ ವಿಂಡ್ಸ್ ರಿವಾಲ್ವಿಂಗ್ ಅರೌಂಡ್ ಇಟ್. ದ ಕೋಸ್ಟ್ ಲೈನ್ ಆಫ್ ಇಂಡಿಯಾ ಇಸ್ ನಾಟ್ ವ್ಯಾಲ್ಯುರೇಬಲ್ ಆಫ್ ಸೈಕ್ಲೋನ್ಸ್ ಅಂತ ಇದೆ. ಸೊ ಯಾವ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಅಂತಂದರೆ ಆಪ್ಷನ್ 1 ಇನ್ ವಿಂಟರಲ್ಲಿ the winds flow from the land to the ocean is the correct answer. The wind flows from the land to the ocean is the correct statement ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಎ ನ್ಯೂ ಬಾರ್ನ್ ನಾರ್ಮಲ್ ಬ್ರೀತಿಂಗ್ ರೇಟ್. ಸೊ ನ್ಯೂ ಬಾರ್ನ್ದು ನಾರ್ಮಲ್ ಬ್ರೀತಿಂಗ್ ರೇಟ್ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಸೊ ಇಟ್ ಇಸ್ ಎ ವೆರಿ ಸಿಂಪಲ್ ಒನ್. ಇಟ್ ಇಸ್ 40 times per minute ಆಗಿರುತ್ತೆ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಯಾವ ಒಂದು ಸ್ಟೇಟ್ಮೆಂಟು ಕರೆಕ್ಟಾಗಿರಲ್ಲ ಅನ್ನೋದನ್ನು ಕೇಳಿದ್ದಾರೆ. ಸೊ ಫಾರೆಸ್ಟ್ ಪ್ರಿವೆಂಟ್ ಸಾಯಿಲ್ ಎರೋಷನ್ ಆ್ಯಂಡ್ ಕನ್ಸರ್ವ್ ಸಾಯಿಲ್. ಸೊ ಇಟ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇನ್ ಎ ಫಾರೆಸ್ಟ್ ಆರ್ ನಾಟ್ ಡಿಪೆಂಡೆಂಟ್ ಆನ್ ಒನ್ ಅನದರ್ ಅಂತ. ಆರ್ ನಾಟ್ ಆ್ಯಕ್ಚುಲಿ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇನ್ ಎ ಫಾರೆಸ್ಟ್ ಆರ್ ಡಿಪೆಂಡೆಂಟ್ ಆನ್ ಒನ್ ಅನದರ್. ಸೊ ಇಟ್ ಈಸ್ ನಾಟ್ ಎ ಕರೆಕ್ಟ್ ಸ್ಟೇಟ್ಮೆಂಟ್. ಯಾವುದು? ಆಪ್ಷನ್ 2 ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇನ್ ಎ ಫಾರೆಸ್ಟ್ ಆರ್ ನಾಟ್ ಡಿಪೆಂಡೆಂಟ್ ಆನ್ ಒನ್ ಅನದರ್, ವಿಚ್ ಇಸ್ ದ not correct statement. So third one, forest influence the climate and water cycle. Soil helps forest to grow and regenerate ಅಂತ ಇದೆ. So that is also correct statements. So next one, chemical responsible for painful stings of nettle plant leaf ಅಂತ ಇದೆ. ಸೊ ನೆಟಲ್ ಪ್ಲಾಂಟ್ ಅಂದರೆ ತುರ್ಕೆ ಗಿಡ ಅಂತ ಏನು ಹೇಳ್ತೀವಿ. ಸೊ ಅದರಿಂದ ನಾವು ಆ ಲೀಫ್ನ ಮುಟ್ಟಿದಾಗ ಏನಕ್ಕೆ ತುರ್ಕೆ ಆಗುತ್ತೆ, ವಿಚ್ ಕೆಮಿಕಲ್ ಇಸ್ ರೆಸ್ಪಾನ್ಸಿಬಲ್ ಅಂದರೆ ಯಾವುದೋ ಒಂದು ಕೆಮಿಕಲ್ ಇರುತ್ತೆ. ಸೊ ವಿಚ್ ಇಸ್ ದಟ್ ಕೆಮಿಕಲ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ನ ನೋಡೋದಾದರೆ ಆಪ್ಷನ್ ಎ ಲ್ಯಾಕ್ಟಿಕ್ ಆಸಿಡ್, ಆಪ್ಷನ್ ಬಿ ಸಿಟ್ರಿಕ್ ಆಸಿಡ್, ಆಪ್ಷನ್ ಥರ್ಡ್ ಒನ್ ಮೆಥನಾಯಿಕ್ ಆಸಿಡ್, ಆಪ್ಷನ್ 4th ಒನ್ ಇಸ್ ಅಸೆಟಿಕ್ ಆಸಿಡ್ ಅಂತ ಇದೆ. ಸೊ ಯಾವ ಒಂದು ಆಸಿಡ್ ಇದರಲ್ಲಿರುತ್ತೆ ನೆಟಲ್ ಪ್ಲಾಂಟ್ ಲೀಫಲ್ಲಿ ಅಂದರೆ ದಟ್ ಇಸ್ ನಥಿಂಗ್ ಬಟ್ ಮೆಥನಾಯಿಕ್ ಆಸಿಡ್. ಈ ಮೆಥನಾಯಿಕ್ ಆಸಿಡ್ ನಮಗೆ ಅದು ತುರ್ಕೆ ಆಗುವಂಥ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್, ಮಸಲ್ ಕ್ರ್ಯಾಂಪ್ಸ್ ಇನ್ ಹ್ಯೂಮನ್ ಬಾಡಿ ಇಸ್ ಬಿಕಾಸ್ ಆಫ್. ಮಸಲ್ ಕ್ರ್ಯಾಂಪ್ಸ್ ಏನಕ್ಕಾಗುತ್ತೆ ಹ್ಯೂಮನ್ ಬಾಡಿನಲ್ಲಿ? ಇಟ್ ಈಸ್ ಬಿಕಾಸ್ ಆಫ್ ವಾಟ್? ಸೊ ಇಟ್ ಈಸ್ ಬಿಕಾಸ್ ಆಫ್ formation of lactic acid. So I will tell directly the answer because it takes a lot of time to explain now. So formation of lactic acid in the muscle cramps untaguvanthadu in human body. So next one, this is not an example for adolescent development. Adolescent development ಗೆ ಯಾವುದು ಎಕ್ಸಾಂಪಲ್ ಆಗಿರಲ್ಲ ಅನ್ನೋದನ್ನು ಕೇಳಿದ್ದಾರೆ. ಸೊ ಇಟ್ ಇಸ್ ನಥಿಂಗ್ ಬಟ್ ಆ್ಯನ್ ಇನ್ಹೆರಿಟೆಡ್ ಟೆಂಡೆನ್ಸಿ ಟು ಬಿ ಶೈ. ಇದು ಇಟ್ ಇಸ್ ನಾಟ್ ಅನ್ ಎಕ್ಸಾಂಪಲ್ ಫಾರ್ adolescent development. Remaining ಏನಿದೆ pivotal change, social and emotional change and intellectual changes are the examples for adolescent development ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್, ಸೊ ಇಲ್ಲಿವರೆಗೂ ನಾವೇನು ಡಿಸ್ಕಸ್ ಮಾಡಿದ್ವಿ ಟಿಲ್ ಹಿಯರ್.
ಇಟ್ ಈಸ್ 1 ಇಯರ್ ಕ್ವಶನ್ ಪೇಪರ್ ಆಗಿರುತ್ತೆ. ಯಾವ ಇಯರ್ ಪರ್ಟಿಕ್ಯುಲರ್ ಆಗಿ ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ, 2019 or 24, ಐ ಡೋಂಟ್ ನೋ ವಿಚ್ ಇಯರ್. ಬಟ್ ಇಲ್ಲಿಂದ ನೆಕ್ಸ್ಟಿಂದ ಇಲ್ಲಿ ನಾನು 2 ವರ್ಷದ ಪೇಪರ್ ತೊಗೊಂಡಿದ್ದೀನಿ. ಒಂದು 2019, ಇನ್ನೊಂದು 2024 ಪೇಪರ್, ಎರಡೇ ನನ್ನ ಪೇಪರ್ ಸಿಕ್ಕಿದ್ದು. ಸೊ ಹಾಗಾಗಿ 2 ಪೇಪರ್ನ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್, ದ ಎಸ್ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ದು ಎಸ್ ಐ ಯೂನಿಟ್ ಏನಿರ್ಬೋದು ಅಂತ ಕೇಳಿದ್ದಾರೆ. ದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಓಮ್ ಇಂಟು ಮೀಟರ್ ಆಗಿರುತ್ತೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್, ಓಮ್ ಇಂಟು ಮೀಟರ್. ಏನಕ್ಕೆ ಅಂತಂದರೆ ಎಲೆಕ್ಟ್ರಿಕ್ ಫ್ಲಕ್ಸ್ದು ಫಾರ್ಮುಲಾ ಬಂದು ಏನು ಹೇಳ್ತೀವಿ, ಇ ಇಂಟು ಡಿ. ಇ ಅಂತಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಆಗುತ್ತೆ. ಡಿ ಅಥವಾ ಡಿ ಇಂಟು ಎ ಅಂತ ತಗೋತೀವಿ, ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ನಾವು ಮೀಟರ್. ಇ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್, ಅದನ್ನು ನಾವು ವಿ ವೋಲ್ಟೇಜ್ ಅಂತ ಹೇಳ್ತೀವಿ. ಸೊ ದ ವೋಲ್ಟ್ ಪರ್ ಸೊ ಇಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ನ ನಾವು ಈ ರೀತಿಯಾಗಿ ಬರ್ಕೊತೀವಿ, ಪೈ ಇ ಅಂತ ಬರಿತೀವಿ. ದಿಸ್ ಇಸ್ ಎಲೆಕ್ಟ್ರಿಕ್ ಫ್ಲಕ್ಸ್, ದಟ್ ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಇ ಇಂಟು ಡಿ ಅಂತ ತಗೋತೀವಿ. ಇಲ್ಲಿ ಇ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಆಗಿರುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ದು ಓಮ್ ಪರ್ ಮೀಟರ್ ಆಗುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಓಮ್ ಪರ್ ಮೀಟರ್, ವೋಲ್ಟ್ಸ್ ಪರ್ ಮೀಟರ್, ನಾಟ್ ಓಮ್, ವೋಲ್ಟ್ಸ್ ಪರ್ ಮೀಟರ್. ಆ್ಯಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ನಾವೇನಂತ ಹೇಳ್ತೀವಿ, ಮೀಟರ್ ಸ್ಕ್ವೇರಿಂದ ತಗೊತೀವಿ ಅಲ್ವಾ. ಸೊ ಇಲ್ಲಿ ಓಮ್ ಪರ್ ಮೀಟರ್ ಅಂತ ಅಂದರೆ ಇದು ಓಮ್ ಬೈ ಮೀಟರ್ ಇಂಟು ಮೀಟರ್ ಸ್ಕ್ವೇರ್. ಪರ್ ಅಂದರೆ ಡಿವೈಡ್ ಆಗುತ್ತೆ. ಸೊ ಮೀಟರ್ ಗೆಟ್ ಕ್ಯಾನ್ಸಲ್ಡ್, ಓಮ್ ಇಂಟು ಮೀಟರ್ ಬರುತ್ತೆ ಅದಕ್ಕೆ ಎಲೆಕ್ಟ್ರಿಕ್ ಫ್ಲಕ್ಸ್ಗೆ. ಸೊ ನೆಕ್ಸ್ಟ್ ಒನ್, ಇಟ್ ಈಸ್ ವೆರಿ ಸಿಂಪಲ್ ಒನ್. ಐ ಥಿಂಕ್ ಇಟ್ ಈಸ್ ಎಕ್ಸ್ಪ್ಲೈನ್ಡ್ ಇನ್ ಒನ್ ಆಫ್ ದಿ ವಿಡಿಯೋ ಆಲ್ಸೋ. ಸೊ ದಟ್ ಈಸ್ ಎ ಪರ್ಸನ್ ಈಸ್ ಪ್ರಿಸ್ಕ್ರೈಬ್ಡ್ ಎ ಲೆನ್ಸ್ ಆಫ್ ಪವರ್ ಪ್ಲಸ್ 2D ಅಂತ ಪ್ರಿಸ್ಕ್ರೈಬ್ ಮಾಡಿದ್ರೆ, ಸೊ ಪ್ಲಸ್ 2.0D ಪ್ಲಸ್ ಇದೆ ಇಲ್ಲಿ ಡಯಾಪ್ಟರ್. ಸೊ ಹೆನ್ಸ್ ದ ಪರ್ಸನ್ ಈಸ್ ಹ್ಯಾವಿಂಗ್, ಯಾವ ಒಂದು ಇದು ಅವ್ರಿಗೆ ಪ್ರಾಬ್ಲಮ್ ಇರುತ್ತೆ, ಐ ಪ್ರಾಬ್ಲಮ್ ಇರುತ್ತೆ ಅಂತ ನೀವು ಹೇಳಬೇಕು. ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ, ಪ್ಲಸ್ ಬಯೋಪಿಯಾ ಆ್ಯಂಡ್ ಕ್ಯಾಟ್ರಾಕ್ಟ್ ಅಂತಿದೆ. ಸೊ ಇಲ್ಲಿ ಪ್ಲಸ್ 2D ಅಂದಿದ ತಕ್ಷಣ ನೀವು ಇಟ್ ಈಸ್ ನಥಿಂಗ್ ಬಟ್ ದೇ ಆರ್ ಇಂಡಿಕೇಟಿಂಗ್, ದ ಪವರ್ ಈಸ್ ಇಂಡಿಕೇಟಿಂಗ್ ಇಟ್ ಈಸ್ ಕನ್ವರ್ಜಿಂಗ್ ಕಾನ್ವೆಕ್ಸ್ ಲೆನ್ಸ್ ಆಗಿರುತ್ತೆ. ಸೊ ಕನ್ವರ್ಜಿಂಗ್ ಕಾನ್ವೆಕ್ಸ್ ಲೆನ್ಸ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಇಟ್ ಈಸ್ ಯೂಸ್ ಟು ಕಂಟ್ರೋಲ್ ಹೈಪರ್ಮೆಟ್ರೋಪಿಯಾನ ಕಂಟ್ರೋಲ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ಐಡೆಂಟಿಫೈ ದ ಅರೇಂಜ್ಮೆಂಟ್ ಆಫ್ ರೆಸಿಸ್ಟರ್ಸ್ ಸಚ್ ದ್ಯಾಟ್ ದ ಟೋಟಲ್ ರೆಸಿಸ್ಟೆನ್ಸ್ ವಿಲ್ ಬಿ 4 ಓಮ್. ಸೊ ನೀವು ಇಲ್ಲಿ ಒಂದು ಅರೇಂಜ್ಮೆಂಟ್ನ ಕೊಟ್ಟಿದ್ದಾರೆ ರೆಸಿಸ್ಟರ್ಸು. ಯಾವ ಒಂದು ಅರೇಂಜ್ಮೆಂಟ್ ಆಫ್ ರೆಸಿಸ್ಟರ್ಸ್ಗೆ ಟೋಟಲ್ ನೀವು ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಿದಾಗ 4 ಓಮ್ ಬರುತ್ತೆ ಅಂತ ಹೇಳಬೇಕು. ಸೊ ಎಲ್ಲದಕ್ಕೂ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬನ್ನಿ. ಪ್ಯಾರಲಲ್ಗೆ ಫಾರ್ಮುಲಾ ಈ ರೀತಿಯಾಗಿರುತ್ತೆ. ಸೊ 1/RP ಈಸ್ ಈಕ್ವಲ್ಸ್ ಟು 1/R1 ಪ್ಲಸ್ 1/R2 ಎಷ್ಟಿರುತ್ತೋ ಅಷ್ಟು ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ರೆಸಿಪ್ರೋಕಲ್ ತಗೊಂಡು 1/R3 ಎಕ್ಸೆಟ್ರಾ. ಸೀರೀಸ್ಗೆ ನೀವು ತೊಗೋಬೇಕಾದ್ರೆ RS ಈಸ್ ಈಕ್ವಲ್ಸ್ ಟು R1 ಪ್ಲಸ್ R2 ಪ್ಲಸ್ R3 ಈ ಒಂದು ಫಾರ್ಮುಲಾ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಪ್ಯಾರಲಲ್ ಆಗಿದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ ಫೈಂಡ್ ಔಟ್ ದ ರೆಸಿಸ್ಟೆನ್ಸ್ ಆ್ಯಂಡ್ ಆ್ಯಡ್ ವಿತ್ ದ ಒನ್ ಆಫ್ ದಿ ಸೀರೀಸ್ ಇರುತ್ತಲ್ಲ ಅದ್ರ ಜೊತೆ ಆ್ಯಡ್ ಮಾಡ್ಕೋಬೋದು ಡೈರೆಕ್ಟಾಗಿ. ಓಕೆ, ಸೊ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಬರಬೇಕು, 4 ಓಮ್ ಅಂತ ಅವರೇ ಕೊಟ್ಟಿದ್ದಾರೆ ಇಲ್ಲಿ, ಆಯಿತಾ. ಸೊ ಇದಕ್ಕೆ ನೀವು ಈ ಮೂರಿಗೂ ಕ್ಯಾಲ್ಕುಲೇಟ್ ಮಾಡ್ಕೊಬಂದರೆ ಇಲ್ಲಿಗೆ ಡಿಫ್ರೆಂಟ್ ಅಮೌಂಟ್. ಬಟ್ 4th ಆಪ್ಷನ್ ಏನಿದೆ, ಸೊ ಈ ಒಂದು ಆಪ್ಷನ್ಗೆ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲಿ 2 and 3 ಎರಡನ್ನೂ ಪ್ಯಾರಲಲ್ ಅಂತ ತಗೊಂಡ್ರೆ, ಸೊ 1/RP ಈಸ್ ಈಕ್ವಲ್ಸ್ ಟು 1/R1 ಪ್ಲಸ್ 1/R2 ಅಂದರೆ 1/2 ಪ್ಲಸ್ 1/3 ಎರಡಕ್ಕೂ LCM ತಗೊಂಡು ಆ್ಯಡ್ ಮಾಡಿದ್ರೆ, ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ ಗೆಟ್ 1.2 ಓಮ್ ಆ್ಯಂಡ್ 1.2 ಓಮ್ ಪ್ಲಸ್ 3 and 6 ಅಲ್ವಾ ಇಲ್ಲಿರೋದು. 3 and 6 ಆರ್ ದಿ ಇವೆರಡು ಪ್ಯಾರಲಲ್ ಇದೆ. ಸೊ ಇವೆರಡು ಪ್ಯಾರಲಲ್ ಆಗಿ ತಗೊಳ್ಳಿ, ದೆನ್ ಆ್ಯಡ್ ವಿತ್ 2 ವಿಲ್ ಗೆಟ್ 4 ಓಮ್. ಓಕೆ, ಕ್ಯಾಲ್ಕುಲೇಷನ್ ನೀವೇ ಮಾಡ್ಕೊಳ್ಳಿ. ವಿತ್ ದ ಪೇಜ್ ಇಸ್ ನಾಟ್ ಸಫಿಷಿಯೆಂಟ್, ನಾಟ್ ದಿಸ್ ಒನ್. ಸೊ ನಾನೇನು ಆಪ್ಷನ್ 4 ಅಂತ ಹೇಳಿದೆ. ಸೊ ಇದಕ್ಕೆ ಇವೆರಡನ್ನು ಪ್ಯಾರಲಲ್ ಅಂತ ತಗೊಂಡು ನಾನು ಆ್ಯಡ್ ವಿತ್ ಇವೆರಡು ಪ್ಯಾರಲಲ್ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಸೀರೀಸ್ ಕನೆಕ್ಷನ್ ಬರುತ್ತೆ. ಸೊ ಇವೆರಡನ್ನು ಟೋಟಲಾಗಿ ಆ್ಯಡ್ ಮಾಡಿದ್ರೆ ಇಲ್ಲಿ ಗೆಟ್ 4 ಓಮ್ ಫಾರ್ ದಿಸ್ ಒನ್. ಓಕೆ, ಡೂ ದ ಕ್ಯಾಲ್ಕುಲೇಷನ್. ಐ ಆಮ್ ಗಿವನ್ ದ ಫಾರ್ಮುಲಾ ಹಿಯರ್. Do it and tell me whether you are getting the answer or what. So next one, a current through a horizontal power line flows in a east to west direction. The direction of magnetic field ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಕರೆಂಟ್ ಯಾವ ಕಡೆಯಿಂದ ಫ್ಲೋ ಆಗ್ತಿದೆ. ಸೊ ಕರೆಂಟ್ ಥ್ರೂ ಎ ಹಾರಿಜಾಂಟಲ್ ಪವರ್ ಲೈನಲ್ಲಿ ಇಟ್ ಈಸ್ ಫ್ಲೋಯಿಂಗ್ ಫ್ರಮ್ ಈಸ್ಟ್ ಟು ವೆಸ್ಟ್ ಡೈರೆಕ್ಷನ್. ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ವಾಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆನ್ಸರ್ ಬಂದು the direction of magnetic field is clockwise from east to
ಆ್ಯಂಡ್ ಈಸ್ಟ್ ಎಂಡ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಫ್ರಮ್ ವೆಸ್ಟ್ ಎಂಡ್. ಸೊ ಈಸ್ಟ್ ಎಂಡಲ್ಲಿ ಕ್ಲಾಕ್ ವೈಸ್ ಆಗಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು. ಸೊ ವೆಸ್ಟ್ ಎಂಡಲ್ಲಿ ಹೋದರೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್, the value of solar constant is estimated approximately ಎಷ್ಟಿರುತ್ತೆ ವ್ಯಾಲ್ಯೂ ಆಫ್ ಸೋಲಾರ್ ಕಾನ್ಸ್ಟೆಂಟ್ ಅಂದರೆ ಇದು ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿರುತ್ತೆ. ದಟ್ ಈಸ್ ನಥಿಂಗ್ ಬಟ್ 1.4 kJ/s/m² ಅಂತ ಏನಿದೆ, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸೊ ಸೋಲಾರ್ ಕಾನ್ಸ್ಟೆಂಟ್ ಅಂದರೆ ಇಸ್ ದ ಅಮೌಂಟ್ ಆಫ್ ಸೋಲಾರ್ ರೇಡಿಯೇಷನ್ ಎಷ್ಟು ಅಮೌಂಟು ರಿಸೀವ್ ಆಗುತ್ತೆ ಪರ್ ಯೂನಿಟ್ ಏರಿಯಾ ಆ್ಯಂಡ್ ಪರ್ ಯೂನಿಟ್ ಟೈಮ್ಗೆ ಎಷ್ಟು ಸೋಲಾರ್ ರೇಡಿಯೇಷನ್ ರಿಸೀವ್ ಆಗುತ್ತೆ ಅದನ್ನು ಸೋಲಾರ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಇಟ್ ಇಸ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ. ಇಟ್ ಇಸ್ ಅಪ್ರಾಕ್ಸಿಮೇಟ್ಲಿ 1.4 kJ/s/m² ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್, ದ ಕಾನ್ವೆಕ್ಸ್ ಮಿರರ್ಸ್ ಆರ್ ಪ್ರಿಫರ್ಡ್ ಓವರ್ ಪ್ಲೇನ್ ಮಿರರ್ಸ್. ಸೊ ಕಾನ್ವೆಕ್ಸ್ ಮಿರರ್ಸ್ನ ನಾವು ಏನಕ್ಕೆ ಪ್ರಿಫರ್ ಮಾಡ್ತೀವಿ, ಪ್ಲೇನ್ ಮಿರರ್ಸ್ನ ಏನಕ್ಕೆ ಪ್ರಿಫರ್ ಮಾಡಲ್ಲ. ಇನ್ನೇ ರೇರ್ ವ್ಯೂ ಮಿರರ್ಸ್ ಇನ್ ವೆಹಿಕಲ್ಸ್, ಅಂದರೆ ನಾವು ಬ್ಯಾಕ್ ಸೈಡ್ ಏನು ಬರ್ತಿರುತ್ತೋ ವೆಹಿಕಲ್ಸು, ಸೊ ಅದಕ್ಕೆ ಮಿರರ್ಸ್ನ ಯೂಸ್ ಮಾಡ್ತೀವಲ್ವ. ಸೊ ಅಲ್ಲಿ ನಾವು ಕಾನ್ವೆಕ್ಸ್ ಮಿರರ್ಸ್ನ ಯೂಸ್ ಮಾಡ್ತೀವಿ ಇನ್ಸ್ಟೆಡ್ ಆಫ್ ದಿಸ್ ಪ್ಲೇನ್ ಮಿರರ್ಸ್. ಸೊ ವೈ ಅಂತ ಕೇಳಿದರೆ, ದ ಮೇನ್ ರೀಸನ್ ಟು ಯೂಸ್ ದಿಸ್ ಕಾನ್ವೆಕ್ಸ್ ಮಿರರ್ ಈಸ್ ವಾಟ್ ಅಂತ ಕೇಳಿದರೆ, ಸೊ ರೀಸನ್ ಬಂದು ದ ಕಾನ್ವೆಕ್ಸ್ ಮಿರರ್ಸ್ ಡೈವರ್ಸಸ್ ದ ಲೈಟ್ ರೇಸ್ ಆ್ಯಂಡ್ ವಿಚ್ ಅಲೋಸ್ ದೆಮ್ ಟು ಕವರ್ ಎ ಲಾರ್ಜರ್ ಏರಿಯಾನ ಕವರ್ ಮಾಡಿ, ಸೊ ನಮಗೆ ವ್ಯೂ ಏನಾಗುತ್ತೆ, ಸೊ ವೈಡರ್ ಫೀಲ್ಡ್ ಆಫ್ ವ್ಯೂ ಸಿಗುತ್ತೆ. ಹಾಗಾಗಿ ಕಾನ್ವೆಕ್ಸ್ ಮಿರರ್ಸ್ನ ಯೂಸ್ ಮಾಡಿರ್ತಾರೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ದ ಮ್ಯಾಕ್ಸಿಮಮ್ ಹೈಟ್ ಕೇಳಿದರೆ ರೀಚ್ಡ್ ವೆನ್ ಎ ಬಾಲ್ ಇಸ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ಸ್ ವಿತ್ ಎ ವೆಲಾಸಿಟಿ ಆಫ್ 49 m/s ಆ್ಯಂಡ್ G ಇಸ್ 9.8 ಅಂತ ಕೇಳಿದರೆ. ಸೊ ಇದೊಂದು ಫಾರ್ಮುಲಾ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಫಾರ್ಮುಲಾ ಬಂದು ಈಕ್ವೇಷನ್ ಆಫ್ ಮೋಷನ್ ಏನು ಬರುತ್ತೆ, ಸೊ ಅದರಲ್ಲಿ 2as = v² - u² ಅಂತ ಇದೆ. ಸೊ ಇಲ್ಲಿ ಇನ್ಸ್ಟೆಡ್ ಆಫ್ ಎಸ್ ವಿ ವಿಲ್ ಟೇಕ್ ಹೆಚ್, ಹೈಟ್ ಅಂತ ಕನ್ಸಿಡರ್ ಮಾಡ್ಕೊತೀವಿ. ಸೊ ಇಲ್ಲಿ ಎ ಅಂದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಿ. ಆ್ಯಂಡ್ ದೆನ್ ವಿ ಅಂದರೆ ಇಟ್ ಇಸ್ ಫೈನಲ್ ವೆಲಾಸಿಟಿ, ವರ್ಟಿಕಲಿ ಅಪ್ವರ್ಡ್ಸ್ ಅಂದರೆ ಇನಿಷಿಯಲ್ ವೆಲಾಸಿಟಿನ ಕೊಟ್ಟಿದ್ದಾರೆ, ದಟ್ ಈಸ್ u = 49 m/s. ಸೊ ಯು ವ್ಯಾಲ್ಯೂನ ಕೊಟ್ಟಿದ್ದಾರೆ ಇನಿಷಿಯಲಿ, ಅದನ್ನು ಯಾವ ವೆಲಾಸಿಟಿನಲ್ಲಿ ಥ್ರೋ ಮಾಡ್ತಿದ್ದಾರೆ 49 m/s. ಯು ವ್ಯಾಲ್ಯೂ ದೇ ಆರ್ ಗಿವನ್. ಫೈನಲಿ ಸಮ್ ಸರ್ಟೆನ್ ಹೈಟ್ನ ರೀಚ್ ಆದಾಗ ಫೈನಲ್ ವೆಲಾಸಿಟಿ ಬಿಕಮ್ 0 ಆಗುತ್ತೆ. ಸೊ ವಿ ವ್ಯಾಲ್ಯೂ 0 ತಗೊಳ್ಳಿ, ಯು ವ್ಯಾಲ್ಯೂ 49 m/s ತಗೊಳ್ಳಿ, ಆ್ಯಂಡ್ ಎ ವ್ಯಾಲ್ಯೂ ದಟ್ ಇಸ್ ನಥಿಂಗ್ ಬಟ್ G, ಇಟ್ ಇಸ್ 9.8. ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್ ವಿಲ್ ಗೆಟ್ ಹೆಚ್. ಸೊ ಹೆಚ್ಚನ್ನು ನೀವು ಸಿಂಪ್ಲಿಫೈ ಮಾಡೋದಾದರೆ ಈ ರೀತಿ ಬರುತ್ತೆ, h = v² - u² / 2a. Substitute it here and simplify, I'll get the answer 122.5 meter ಬರುತ್ತೆ ಇದಕ್ಕೆ. ಓಕೆ, ಸೊ ಆಪ್ಷನ್ 3 will get 122.5. Calculate using this formula because I have no space to calculate and it takes time. You do it. So next one, the velocity time graph of a ball of mass 20 kg moving with a straight line on a table is given. The force exerted by the table on the ball to bring it is to the rest. So ಇಲ್ಲಿ ಏನು ಕೊಟ್ಟಿದ್ದಾರೆ, ವೆಲಾಸಿಟಿ ಟೈಮ್ ಗ್ರಾಫ್ನ ಕೊಟ್ಟಿದ್ದಾರೆ. ಸೊ ಯೂಸಿಂಗ್ ದಟ್ ಗ್ರಾಫ್ ಆ್ಯಂಡ್ ಬಾಲ್ ಆಫ್ ಮಾಸ್ನ ಕೊಟ್ಟಿದ್ದಾರೆ, ಮಾಸ್ ಇಸ್ 20 kg ಅಂತ ಕೊಟ್ಟಿದ್ದಾರೆ. ಸೊ ಮೂವಿಂಗ್ ಅಲಾಂಗ್ ಎ ಸ್ಟ್ರೈಟ್ ಲೈನ್ ಏನು ಕೊಟ್ಟಿದ್ದಾರೆ, ಅಲಾಂಗ್ ಆನ್ ಎ ಟೇಬಲ್ ಅಂತ ಕೊಟ್ಟು ಇಟ್ ಇಸ್ ಗಿವನ್. ದ ಫೋರ್ಸ್ ಅಂದರೆ ಯು ಶುಡ್ ಫೈಂಡ್ ಔಟ್ ದ ಫೋರ್ಸ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ದ ಫಾರ್ಮುಲಾ ಈಸ್ F = m × a. ಸೊ ಎಮ್ನ ಕೊಟ್ಟಿದ್ದಾರೆ ಬಟ್ ಎನ ಕೊಟ್ಟಿಲ್ಲ. ಯೂಸಿಂಗ್ ದಿಸ್ ವೆಲಾಸಿಟಿ ಟೈಮ್ ಗ್ರಾಫ್ ಯು ಶುಡ್ ಫೈಂಡ್ ಔಟ್ ಎ, ಅಂದರೆ a = v - u/t, ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ. ಸೊ ಫೈನಲ್ ಎಷ್ಟಿದೆ ಇಲ್ಲಿ 2 ಇದೆ, ಸೊ ಇನಿಷಿಯಲ್ ಎಷ್ಟಿದೆ 0 ಆಗುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಇಟ್ ಹಿಯರ್, 2 - 0 / ಟೈಮ್ ಟೇಕನ್ ಎಷ್ಟಿದೆ 10 seconds ಇದೆ. ಸೊ ಈ 2 - 0 ಅಂದರೆ 2/10 ಬರುತ್ತೆ. ಸೊ ಇಲ್ಲಿ ಗೆಟ್ 0.2 m/s². ಯಾವ 0.2 ಆಗುತ್ತೆ ಇಲ್ಲಿ ನೆಗೆಟಿವ್ ಬರುತ್ತೆ, ಬಿಕಾಸ್ ಇದು ರಿಟಾರ್ಡೇಷನ್ ಆಗ್ತಿದೆ. ಆಕ್ಸಲರೇಷನ್ ಅಂದರೆ ಮುಂದೆ ಹೋಗಬೇಕು, ವೆಲಾಸಿಟಿ ಡೌನ್ ಆಗ್ತಿದೆ. ಸೊ ಹಾಗಾಗಿ ನೆಗೆಟಿವ್ -0.2 ಅಂತ ತಗೊಳ್ತೀವಿ. ಸೊ ಸಬ್ಸ್ಟಿಟ್ಯೂಟ್ m ವ್ಯಾಲ್ಯೂ ಇನ್ ದಿಸ್ ಫಾರ್ಮುಲಾ, m ಆ್ಯಂಡ್ a ವ್ಯಾಲ್ಯೂ, ಆ್ಯಂಡ್ ಸಿಂಪ್ಲಿಫೈ, ವಿಲ್ ಗೆಟ್ ದ ಆನ್ಸರ್ ಆ್ಯಸ್ 0.4. ಯಾವ 4 -0.4 ನ್ಯೂಟನ್ ಬರುತ್ತೆ. ಸೊ ಏನಕ್ಕೆ ಮೈನಸ್ ಅಂತ ಅಂದರೆ ಇಲ್ಲಿ ವೆಲಾಸಿಟಿ ಡಿಕ್ರೀಸ್ ಆಗ್ತಾ ಇದೆ, ಸೊ ಇಟ್ ರಿಟಾರ್ಡೇಷನ್ ಆಗ್ತಾ ಇದೆ, ಆಕ್ಸಲರೇಷನ್ ಆಗ್ತಾ ಇಲ್ಲ, ಹಾಗಾಗಿ ವಿಲ್ ಗೆಟ್ ನೆಗೆಟಿವ್ ವ್ಯಾಲ್ಯೂ. ಓಕೆ, ಸೊ ನೆಕ್ಸ್ಟ್ ಒನ್, ದ SI ಯೂನಿಟ್ ಆಫ್ ಡೆನ್ಸಿಟಿ ಈಸ್ ಅಂತ ಕೇಳಿದ್ದಾರೆ. ಇಟ್ಸ್ ಇಸ್ ಆಲ್ಸೋ ಡೈರೆಕ್ಟ್ ಕ್ವಶನ್. ದ ಡೆನ್ಸಿಟಿದು SI ಯೂನಿಟ್ ಬಂದು kg/m³ ಆಗುತ್ತೆ. ಓಕೆ,
ಮಾಸ್ ಪರ್ ಯೂನಿಟ್ ವ್ಯಾಲ್ಯೂಮ್ ಅಂತ ಹೇಳ್ತೀವಲ್ವ. ಸೊ m/v ಅಂತ ತಗೋತೀವಿ ಫಾರ್ಮುಲಾ ಡೆನ್ಸಿಟಿಗೆ. ಸೊ ಮಾಸ್ ಪರ್ ವ್ಯಾಲ್ಯೂಮ್ ಅಂದರೆ ಮಾಸ್ ಇಸ್ ಇನ್ ಕೆ ಜಿ ಆ್ಯಂಡ್ ವಾಲ್ಯೂಮ್ ಇಸ್ ಇಟ್ ಇಸ್ ಇನ್ ಮೀಟರ್ ಕ್ಯೂಬ್. ಸೊ kg/m³ is the answer for density. So next one. ಸೊ ದ ವ್ಯಾಲ್ಯೂ ಆಫ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಎಷ್ಟಿರುತ್ತೆ ವ್ಯಾಲ್ಯೂ ಅಂತ ಕೇಳಿದರೆ ನೋಡಿ, ಈ ಥರ ಕ್ವಶನ್ಸ್ ಕೇಳಿದಾಗ ತುಂಬ ಈಸಿ ಅನಿಸುತ್ತೆ. ನಾನು ಆಲ್ರೆಡಿ ಹೇಳಿದಾಗೆ 50% ಈಸಿ ಕೊಟ್ಟರೆ 50% ಡಿಫಿಕಲ್ಟಿ ಆಗಿರುತ್ತೆ, ಇಲ್ಲ 75% ಈಸಿಯಾಗಿ ಕೂಡ ಕೊಟ್ಟಿರ್ಬೋದು. ಸೈನ್ಸ್ ಹೆಂಗೆ ಕೇಳ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಯು ಶುಡ್ ಪ್ರಿಪೇರ್ ಫಾರ್ ಆಲ್. ಈ ಥರ ಕ್ವಶನ್ಸ್ನ ನೋಡಿದಾಗ ಎಷ್ಟು ಈಸಿ ಇದೆ ಅಲ್ವಾ ಪೇಪರ್ ಅಂತ ಅನಿಸುತ್ತೆ. ಬಟ್ ನಿಮಗೆ ನೀವು ಹೋಗಿ ಎಕ್ಸಾಮ್ ಕೂತ್ಕೊಂಡು ನೀವು ಅಟೆಂಡ್ ಮಾಡಿದಾಗ ನಿಮ್ಮ ಒಂದು ಪೇಪರ್ನ ನೋಡಿದಾಗ ಅಷ್ಟೇ ನಿಮ್ಗೆ ಗೊತ್ತಾಗುತ್ತೆ ಸೊ ಅದು ಯಾವ ರೀತಿ ಇರುತ್ತೆ ಅಂತ. ಜಸ್ಟ್ ವಿ ಕ್ಯಾನ್ ಗಿವ್ ಐಡಿಯಾ ಅಷ್ಟೇ. ಸೊ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಎಷ್ಟಿರುತ್ತೆ ಅಂದರೆ 6.626 × 10⁻³ ಜೌಲ್ಸ್ ಆಗಿರುತ್ತೆ. ಓಕೆ. ಸೊ ನೆಕ್ಸ್ಟ್ ಒನ್, ಆಲ್ಕೋಹಾಲ್ ದಟ್ ಈಸ್ ನೋನ್ ಆ್ಯಸ್ ವುಡ್ ಸ್ಪಿರಿಟ್. ಯಾವ ಒಂದು ಆಲ್ಕೋಹಾಲ್ನ ವುಡ್ ಸ್ಪಿರಿಟ್ ಅಂತ ನಾವು ಕರಿತೀವಿ ಅಂತ ಹೇಳಿದರೆ, ವಿಚ್ ಆಲ್ಕೋಹಾಲ್ ಯು ಶುಡ್ ಫೈಂಡ್ ಔಟ್. ದೇ ಆರ್ ಗಿವನ್ 4 ಆಲ್ಕೋಹಾಲ್ಸ್ ಹಿಯರ್. ವಿಚ್ ಆಲ್ಕೋಹಾಲ್ ಯು ಶುಡ್ ಫೈಂಡ್ ಔಟ್ ದಟ್ ಈಸ್ ನೋನ್ ಆಸ್ ವುಡ್ ಸ್ಪಿರಿಟ್ ಅಂತ ನಾವು ಯಾವುದನ್ನು ಕರಿತೀವಿ ಅಂತಂದರೆ ಮೀಥೈಲ್ ಆಲ್ಕೋಹಾಲ್ನ ನಾವು ಕರಿತೀವಿ. ದಟ್ ಈಸ್ ಆಪ್ಷನ್ 4, ಮೀಥೈಲ್ ಆಲ್ಕೋಹಾಲ್. ಸೊ ಇದು ನೇಮ್ ಬಂದು ಮೀಥೈಲ್ ಆಲ್ಕೋಹಾಲ್. ಇದನ್ನು ವುಡ್ ಸ್ಪಿರಿಟ್ ಅಂತ ಕರೀತಾರೆ. ಓಕೆ. ಸೊ ನೆಕ್ಸ್ಟ್ ಒನ್, ಟೋಟಲ್ ನಂಬರ್ ಆಫ್ ಆರ್ಬಿಟ್ಸ್ ಪ್ರೆಸೆಂಟ್ ಇನ್ ಎಮ್ ಶೆಲ್ಲಲ್ಲಿ ಎಷ್ಟು ನಂಬರ್ ಆಫ್ ಆರ್ಬಿಟಲ್ಸ್ ಇರುತ್ತೆ ಅನ್ನೋದನ್ನ ಕೇಳಿದರೆ, ಇಟ್ ಈಸ್ ನಥಿಂಗ್ ಬಟ್ 9 ಅಂತ ಹೇಳ್ಬೋದು. ಇಟ್ ಈಸ್ ಆಲ್ಸೋ ವೆರಿ ಸಿಂಪಲ್ ಕ್ವಶನ್. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? KLM. ಸೊ ನಂಬರ್ಸ್ನ ಕೊಟ್ಟಾಗ ಕೆಗೆ 1 ಆಗುತ್ತೆ, ಎನ್ ವ್ಯಾಲ್ಯೂ, ಎಲ್ಗೆ 2 ಆಗುತ್ತೆ, ಎಮ್ಗೆ 3 ಆಗುತ್ತೆ. ಸೊ ಎನ್ ವ್ಯಾಲ್ಯೂ ಬಿಕಮ್ಸ್ 3, ದೆನ್ ದ ನಂಬರ್ ಆಫ್ ಆರ್ಬಿಟಲ್ಸ್ n² ಆಗುತ್ತೆ. ಸೊ 3² ಅಂದರೆ 9 ಬರುತ್ತೆ. ಓಕೆ. ಇಟ್ ಈಸ್ ಆಲ್ಸೋ ವೆರಿ ಸಿಂಪಲ್. ಎಲೆಕ್ಟ್ರೋಫೈಲ್ ಅಮಾಂಗ್ ದಿ ಫಾಲೋಯಿಂಗ್. ನೆಕ್ಸ್ಟ್ ಒನ್ ಇಸ್ ಎಲೆಕ್ಟ್ರೋಫೈಲ್ ಯಾವುದಿದೆ ಕೊಟ್ಟಿರುವಂಥ ಆಪ್ಷನಲ್ಲಿ. ಎಲೆಕ್ಟ್ರೋಫೈಲ್ ಯಾವುದು ಅಂತ ಅಂದರೆ BF3 ಅಂತ ಏನಿದೆ. ಸೊ ಬೋರಾನ್ ಟ್ರೈಫ್ಲೋರೈಡ್ ಅಂತ ನಾವೇನು ಹೇಳ್ತೀವಿ, ದಿಸ್ ಇಸ್ ದ ಎಲೆಕ್ಟ್ರೋಫೈಲ್, ಬೋರಾನ್ ಟ್ರೈಫ್ಲೋರೈಡ್. ರಿಮೈನಿಂಗ್ ಏನಿರುತ್ತೋ ಇದೆಲ್ಲ ಎಲೆಕ್ಟ್ರೋಫೈಲ್ಸ್ ಸಾರಿ NH3 H2O ಆ್ಯಂಡ್ HS- ಆರ್ ನ್ಯೂಕ್ಲಿಯೋಫೈಲ್ಸ್ ಆಗಿರುತ್ತೆ. ಅಂದರೆ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್ ಆಗಿರುತ್ತೆ. ಈ ಮೂರು ನ್ಯೂಕ್ಲಿಯೋಫೈಲ್ಸ್, ದೇ ಆರ್ ಎಲೆಕ್ಟ್ರಾನ್ ರಿಚ್ ಸ್ಪೈಸೀಸ್ ಬಿಕಾಸ್ ದೇ ಹ್ಯಾವ್ ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಟು ಡೊನೇಟ್. ಸೊ BF3 ಇಸ್ ದ ಎಲೆಕ್ಟ್ರೋಫೈಲ್, ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸ್ಪೀಸೀಸ್ ಇದು. ಸೊ ಇವೆಲ್ಲ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್, ಆಪ್ಟಿಕಲಿ ಆಕ್ಟಿವ್ ಮಾಲಿಕ್ಯೂಲ್ ಅಮಾಂಗ್ ದಿ ಫಾಲೋಯಿಂಗ್. ಆಪ್ಟಿಕಲಿ ಆಕ್ಟಿವ್ ಮಾಲಿಕ್ಯೂಲ್ ಯಾವುದಾಗಿರುತ್ತೆ ಅಮಾಂಗ್ ದಿ ಫಾಲೋಯಿಂಗ್? ಟ್ರೈಕ್ಲೋರೋಮೀಥೇನ್, ಬ್ಯೂಟೇನ್ ಟು ಆಲ್, ಪ್ರೊಪೆನ್ ಟು ಆಲ್ ಆ್ಯಂಡ್ ಟೆರಿಟರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತಿದೆ. ಸೊ ಬ್ಯೂಟೇನ್ ಟು ಆಲ್ ಅಂತ ಏನಿದೆ, ಸೊ ದಿಸ್ ಇಸ್ ದ ಆಪ್ಟಿಕಲಿ ಆಕ್ಟಿವ್ ಮಾಲಿಕ್ಯೂಲ್ ಆಗಿರುತ್ತೆ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ. ಸೊ ಇಟ್ ಹ್ಯಾಸ್ ಎ ಕೈರಲ್ ಸೆಂಟರ್ ಅಟ್ ದಿ ಸೆಕೆಂಡ್ ಕಾರ್ಬನ್ ಆಟಮ್. ಸೊ ದಟ್ ದ ಅದರ್ ಆಪ್ಷನ್ ಡು ನಾಟ್ ಹ್ಯಾವ್ ಎ ಕೈರಲ್ ಸೆಂಟರ್. ಸೊ ಇಟ್ ಈಸ್ ಎ ಆಪ್ಟಿಕಲಿ ಆಕ್ಟಿವ್ ಮಾಲಿಕ್ಯೂಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್, ಫಾರ್ಮುಲಾ ಯೂನಿಟ್ ಮಾಸ್ ಆಫ್ ಕ್ಯಾಲ್ಶಿಯಂ ಕ್ಲೋರೈಡ್ ಅಂತ ಕೇಳಿದ್ದಾರೆ. ಫಾರ್ಮುಲಾ ಯೂನಿಟ್ ಮಾಸ್ ಕಂಡುಹಿಡಿಬೇಕಾಗುತ್ತೆ. ನೀವು ಯಾವ ರೀತಿ ಕಂಡುಹಿಡಿತೀರಾ? ಸೊ ಯು ಶುಡ್ ನೋ ದ ಅಟಾಮಿಕ್ ಮಾಸ್ ಆಫ್ ಕ್ಯಾಲ್ಶಿಯಂ ಆ್ಯಂಡ್ ಕ್ಲೋರಿನ್. ಸೊ ಅಟಾಮಿಕ್ ಮಾಸ್ ಆಫ್ ಕ್ಯಾಲ್ಶಿಯಂ ಎಷ್ಟಿರುತ್ತೋ ಫಸ್ಟ್ ಅದನ್ನು ಬರ್ಕೊಳ್ಳಿ. ಯೂನಿಟ್ ಮಾಸನ್ನು ನೀವು ಫೈಂಡ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಸೊ ಕ್ಯಾಲ್ಶಿಯಮ್ದು ಒಂದು ಅಟಾಮಿಕ್ ಮಾಸ್ ಬಂದು 45 ಯೂನಿಟ್ಸ್ ಇರುತ್ತೆ. ಸೊ ಆ್ಯಂಡ್ ದೆನ್ ಕ್ಲೋರಿನ್ದು ನೀವು ತೊಗೊಂಡ್ರೆ 35.5 ಇರುತ್ತೆ. ಇಲ್ಲಿ 2 ಆಟಮ್ಸ್ ಆಫ್ ಕ್ಲೋರಿನ್ ಇರೋದ್ರಿಂದ ಇಂಟು 2 ಮಾಡ್ಕೊತೀವಿ. 2 × 35.5 ಅಂದರೆ 71 U ಬರುತ್ತೆ ಇದು. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 71 U ಆ್ಯಂಡ್ ದಿಸ್ ಇಸ್ 45 + 7 ಮಾಡಿದ್ರೆ ಇರುತ್ತೆ ಯೂನಿಟ್ ಮಾಸ್. ಎರಡನ್ನು ಆ್ಯಡ್ ಮಾಡ್ಕೊಳ್ಳಿ, ವಿಲ್ ಗೆಟ್ 111 ಯೂನಿಟ್ಸ್. ದಟ್ ಈಸ್ ಆಪ್ಷನ್ 2. ಇಟ್ ಇಸ್ ವೆರಿ ಸಿಂಪಲ್. ಸೊ ನೆಕ್ಸ್ಟ್ ಒನ್, the step in which separated bands of DNA are cut from the agarose gel and extracted from the gel piece ಅಂತ ಕೇಳಿದರೆ ಯಾವ ಒಂದು ಸ್ಟೆಪ್ನ ನಾವು ಯೂಸ್ ಮಾಡ್ತೀವಿ ಅಂತ ಕೇಳಿದರೆ, ಸೊ ಇನ್ ವಿಚ್ ಸೆಪರೇಟೆಡ್ ಬ್ಯಾಂಡ್ಸ್ ಆಫ್ DNA, ಸೊ ದಟ್ ಇಸ್ ನಥಿಂಗ್ ಬಟ್ ಎಲ್ಯೂಷನ್ ಆಗಿರುತ್ತೆ. ಸೊ ಆಪ್ಷನ್ 3 ಏನಿದೆ, ಎಲ್ಯೂಷನ್ ಇಸ್ ದ ರೈಟ್ ಆನ್ಸರ್. ಇಟ್ ಇಸ್ ದ ಪ್ರೊಸೆಸ್ ಆಫ್ ಎಕ್ಸ್ಟ್ರಾಕ್ಟಿಂಗ್ ದ ಪ್ಯೂರಿಫೈಡ್ DNA band from the cutout agarose gel piece after gel electrophoresis. Okay. So next one, the interaction between sea anemone that has stinging tentacles and clownfish that lives among them is an example for what? That is nothing but it is an example for mutualism. That is option
3 is the right answer, mutualism. Go for next one. Match the following phylum given in list A with the salient features of phylum in given in list B. ಸೊ ಫೈಲಮ್ಸ್ನ ಲಿಸ್ಟ್ ಏನು ಕೊಟ್ಟಿದ್ದಾರೆ, ಸೊ ಅದು ಒಂದು ಫೀಚರ್ಸ್ ಏನಿರುತ್ತೋ ಸೊ ಅದಕ್ಕೆ ನೀವು ಮ್ಯಾಚ್ ಮಾಡಬೇಕು. ಇಲ್ಲಿ ಫಸ್ಟ್ ಬಂದು ಪೋರಿಫೆರಾ ಅಂತ ಇದೆ. ಪೋರಿಫೆರಾಗೆ ಸೊ ಸಿ ಇದನ್ನು ಮ್ಯಾಚ್ ಮಾಡ್ಬೋದು. ಸೆಲ್ಯುಲಾರ್ ಲೆವೆಲ್, ವೇರಿಯಸ್ ಸಿಮಿಟ್ರಿ ಆ್ಯಂಡ್ ಕೋಲೆಮ್ ಇಸ್ ಆಬ್ಸೆಂಟ್ ಇನ್ ಪೋರಿಫೆರಾ. ದಿಸ್ ಇಸ್ ಫಾರ್ ಫಸ್ಟ್ ಒನ್. ಆ್ಯಂಡ್ ಸೆಕೆಂಡ್ ಒನ್ colenterata. This is have a tissue level, that is D, tissue level, radial symmetry, and column is absent. It is for 2. And this thalamythen sorry, platyhelminthes have a organ system level of organization, bilateral symmetry ಅಂತ ಏನಿದೆ. ಸೊ ದಿಸ್ ಇಸ್ ಫಾರ್ ಥರ್ಡ್ ಒನ್. ಆ್ಯಂಡ್ ನೆಕ್ಸ್ಟು ಸ್ವಲ್ಪ ಬ್ಲರ್ ಆಗಿದೆ, ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಸೊ ಆಸ್ಟೆಲ್ಮಿಂಥೆಸ್ ಆಸ್ಟೆಲ್ಮಿಂಥೆಸ್ have a organ system level of bilateral symmetry and are column are absent. ಸಾರಿ, ದಿಸ್ ಇಸ್ ಫಾರ್ ಫೋರ್ತ್ ಒನ್. ಕೋಲೆಮ್ ಆಬ್ಸೆಂಟ್ ಯಾವ್ದ್ರಲ್ಲಿ ಬರುತ್ತೆ, ಥರ್ಡ್ ಒನ್ ಬರುತ್ತೆ. ಸೊ ದಿಸ್ ಇಸ್ ಫಾರ್ ಥರ್ಡ್ ಒನ್. ಸೇಮ್ ಇದೆ ನೋಡಿ, ಆರ್ಗನ್ ಸಿಸ್ಟಮ್ ಲೆವೆಲ್, ಬೈಲ್ಯಾಟ್ರಲ್ ಸಿಮಿಟ್ರಿ ಅಂತ ಇದೆ. ಬಟ್ ಇಲ್ಲಿ ಕೋಲೆಮ್ ಆಬ್ಸೆಂಟ್ ಯಾವುದಕ್ಕೆ ಇರುತ್ತೆ ಅಂದರೆ ಪ್ಲೇಟಿಹೆಲ್ಮಿಂಥೆಸ್ಗೆ ಇರುತ್ತೆ. ಸೊ ದಟ್ ಈಸ್ ಫಾರ್ 3. ಆಪ್ಷನ್ ಎ ಇಸ್ ಫಾರ್ 3. ಆಪ್ಷನ್ ಫೋರ್ತ್ ಒನ್ ಇಸ್ ಫಾರ್ ಬಿ ಆಗುತ್ತೆ. ಸೊ ಸೂಡೋ ಕೋಲೆಮಿನೆಟ್ಸ್. ಸೊ ದಿಸ್ ಇಸ್ ಫಾರ್ 3. ಈಗ ನೋಡಿ ಇದನ್ನು ಮ್ಯಾಚ್ ಮಾಡಿ, ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಮ್ಯಾಚ್ ಮಾಡಿ ಆಪ್ಷನ್ಸ್ನ ಮಾಡಿದಾಗ ಫಸ್ಟ್ ಒನ್ ಇಸ್ ಫಾರ್ ಸಿ. 1 C, where is 1 is for C and 2 is for D and 3 is for 1 A and 4th one is for B. This is option 4 is the right answer. So next one, amphibia of the plant kingdom is ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಏನಾಗಿರುತ್ತೆ, ಮರ್ಚೆಂಟೇನಿಯಾ. So that is third one. Okay. So the correct sequential order for movement of egg to vagina in a human female reproductive system ಅಲ್ಲಿ ಕರೆಕ್ಟ್ ಸೀಕ್ವೆನ್ಸ್ ಯಾವುದಿರುತ್ತೆ ಮೂಮೆಂಟ್ ಆಫ್ ಎಗ್ ಟು ವ್ಯಾಗಿನಾ, ದಟ್ ಈಸ್ ನಥಿಂಗ್ ಬಟ್ ಆಪ್ಷನ್ 4, ovary to oviduct, then uterus, then cervix, then vagina. This is the correct sequence of movement of egg to vagina in a human female reproductive system. So next one, the defect caused by substitution ಇಂದ ಯಾವ ಒಂದು ಡಿಫೆಕ್ಟ್ ಕಾಸ್ ಆಗುತ್ತೆ. ಸಬ್ಸ್ಟಿಟ್ಯೂಷನ್ ಆಫ್ ಗ್ಲುಟಾಮ್ಯಾಟಿಕ್ ಆಸಿಡ್ ಬೈ ವ್ಯಾಲಿನ್ ಅಟ್ ದಿ 6th ಪೊಸಿಷನ್ ಆಫ್ ದಿ ಬೀಟಾ ಗ್ಲೋಬಿನ್ ಚೈನ್ ಆಫ್ ದಿ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ಅಂತ ಇದೆ. ಸೊ ಇಲ್ಲಿ ಒಂದು ದ ಡಿಫೆಕ್ಟ್ ಇಸ್ ಕಾಸ್ಡ್ ಇಸ್ ನಥಿಂಗ್ ಬಟ್ ಸಿಕ್ಕಲ್ ಸೆಲ್ ಅನಿಮಿಯಾ. ದಟ್ ಈಸ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ದೀಸ್ ಆರ್ ದಿ 2 years ಕ್ವಶನ್ ಪೇಪರ್ ವಾಟ್ ಐ ಡಿಸ್ಕಸ್ ನಾವು ಎಕ್ಸೆಪ್ಟ್ ಪೆಡಗಾಗಿನ ಬಿಟ್ಟು ಸಿಲೆಬಸ್ ಮಾತ್ರ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪೆಡಗಾಗಿ ಕ್ವಶನ್ಸ್ ಇನ್ನೊಂದು ವೀಡಿಯೋ ಮಾಡೋಣ. ಸೊ ಇಲ್ಲಿವರೆಗೂ ಏನಾದ್ರು ಡೌಟ್ಸ್ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಒಪಿನಿಯನ್ ಏನಿದೆ ದಯವಿಟ್ಟು ಮಿಸ್ ಮಾಡದೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ಏನಂತ ಆ್ಯಕ್ಚುಲಿ ನಿಮ್ಗೆ ಯೂಸ್ ಆಗ್ತಿಲ್ವಲ್ಲ ನನಗೆ ಐಡಿಯಾ ಇಲ್ಲ. ಯಾಕಂದರೆ ಫಸ್ಟ್ ಟೈಮ್ ನಾನು TET ವೀಡಿಯೋಸ್ನ ಮಾಡ್ತಿರೋದು. ಸೊ ನಾನು ಕೂಡ ಸ್ಟಡಿ ಮಾಡೇ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗಾಗಿ ನಿಮ್ಮ ಒಪಿನಿಯನ್ಸ್ ಏನೇ ಇದ್ರೂ ಕೂಡ ನೀವು ಹೆಸಿಟೇಟ್ ಮಾಡ್ದಿರ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡ್ಬೋದು. ಸೊ ದಟ್ ಐ ಕ್ಯಾನ್ ಟ್ರೈ ಟು ಚೇಂಜ್ ಮೈ ಸೆಲ್ಫ್. ಓಕೆ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಜೊತೆಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.